ನಮಸ್ತೆ ಫ್ರೆಂಡ್ಸ್, ಸ್ನೇಹಿತರೆ, ಇಂದು ನಾನು ಬಹಳ ಬೇಸರದಲ್ಲಿ ವಿಡಿಯೋ ಮಾಡುತ್ತಿದ್ದೇನೆ. ಏಕೆಂದರೆ ನಾನು ಇಷ್ಟು ದಿನ ಶ್ರಮಪಟ್ಟು ಮಾಡುತ್ತಿದ್ದಂತಹ ಯೂಟ್ಯೂಬ್ ಅನ್ನು ಇನ್ನು ಮುಂದೆ ಮುಂದುವರಿಸುವುದಿಲ್ಲ. ಏಕೆ ಮುಂದುವರಿಸುವುದಿಲ್ಲ ಎಂಬುದನ್ನು ಇದೇ ವಿಡಿಯೋದಲ್ಲಿ ಹೇಳಲಿದ್ದೇನು. ಹೌದು ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಎಷ್ಟು ಎಂದು ತಾಳ್ಮೆ ಇರುತ್ತದೆ. ಫ್ರೆಂಡ್ಸ್, ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಯೂಟ್ಯೂಬ್ ಚಾನಲ್ ಅನ್ನು ಮುಂದುವರಿಸಲು ಬೆಂಬಲವನ್ನು ನೀಡಿದರೆ ನಾನು ಇನ್ನು ಮುಂದೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡುತ್ತೇನೆ. ಇಲ್ಲದಿದ್ದರೆ ಇಲ್ಲಿಗೆ ಯೂಟ್ಯೂಬ್ ಅನ್ನು ನಿಲ್ಲಿಸಬೇಕೆಂಬ ನಿರ್ಧಾರವನ್ನು ಮಾಡಿದ್ದೇನೆ. ಈ ನಿರ್ಧಾರ ಈಗಿನ ನಿರ್ಧಾರವಲ್ಲ. ನಾನು ಯೂಟ್ಯೂಬ್ ಆರಂಭಿಸಿದ ಕೆಲವೇ ತಿಂಗಳುಗಳಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಆದರೂ ಏನಾದರೂ ಆಗಲಿ, ತಾಳಿದವನು ಬಾಳಿಯನು ಎಂಬ ಗಾದೆ ಮಾತಿನಂತೆ ಇನ್ನೂ ಸಹ ಯೂಟ್ಯೂಬ್ ಅನ್ನು ಮಾಡುತ್ತಿದ್ದೇನೆ. ಆದರೆ ಎಷ್ಟು ಎಂದು ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯ? ನಿಜವಾಗಿ ಹೇಳಬೇಕೆಂದರೆ ಯೂಟ್ಯೂಬ್ ನಲ್ಲಿ ಒಂದು ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಹಾಗೂ 4,000 ಗಂಟೆಗಳ ವಾಚ್ ಅವರ್ಸ್ ಇರಬೇಕು. ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಮಾಡುವುದಾದರೆ 90 ಡೇಸ್ ಅಂದರೆ 90 ದಿನಗಳಲ್ಲಿ 1 ಮಿಲಿಯನ್ ವ್ಯೂಸ್ ಪಡೆದುಕೊಂಡಿರಬೇಕು. ಈ ಮೂರರಲ್ಲಿ ಯಾವುದು ಆಗುವ ರೀತಿ ಕಾಣಿಸದಿದ್ದರೆ ಇನ್ನು ನಾನು ಯೂಟ್ಯೂಬ್ ಮಾಡಿ ಏನು ಪ್ರಯೋಜನ? ಸ್ನೇಹಿತರೆ, ನಾನು ಯೂಟ್ಯೂಬ್ ಅನ್ನು ಆರಂಭಿಸಿರುವ ಉದ್ದೇಶವೇ ಬೇರೆಯಾಗಿತ್ತು. ಎಲ್ಲರೂ ಸಬ್ಸ್ಕ್ರೈಬರ್, ವ್ಯೂಸ್, ವಾಚ್ ಟೈಮ್ ಇದಕ್ಕಾಗಿ ಯೂಟ್ಯೂಬ್ ಅನ್ನು ಆರಂಭಿಸಿದರೆ ನಾನು ಬೇರೆಯೇ ಕಾರಣಕ್ಕಾಗಿ ಯೂಟ್ಯೂಬ್ ಅನ್ನು ಆರಂಭಿಸಿದ್ದೇನೆ. ಯೂಟ್ಯೂಬ್ ಅನ್ನು ಮಾಡುವಾಗ ಎಲ್ಲರಿಗೂ ಆಸೆಯಾಗುತ್ತದೆ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಜನರು ನೋಡಲಿ, ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡಲಿ ಎಂದು. ಅದೇ ಯೂಟ್ಯೂಬ್ ಮಾಡುವ ಬದಲು ಹೊರಗಡೆ ಹೋಗಿ ಕೆಲಸ ಮಾಡುವುದಾದರೆ ತಿಂಗಳಿಗೆ ಕಡಿಮೆ ಎಂದರೂ 10,000 ಅಂತೂ ದುಡಿದ್ದೇವೆ. ಆದರೆ ಸುಮಾರು 1 ವರ್ಷಗಳ ಕಾಲ ಯೂಟ್ಯೂಬ್ ಅನ್ನು ಮಾಡಿ ಅದರಿಂದ ಏನು ಪ್ರಯೋಜನವಿಲ್ಲದಿದ್ದರೆ ಯೂಟ್ಯೂಬ್ ಮಾಡಿ ಏನು ಸಾರ್ಥಕ? ಹೀಗಾಗಿ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ಬೆಂಬಲ ನಮಗೆ ಯೂಟ್ಯೂಬ್ ನಲ್ಲಿ ಮುಂದುವರಿಯಲು ಸಹಾಯವಾಗುತ್ತದೆ. ಯೂಟ್ಯೂಬ್ ನ ಅಲ್ಗೋರಿದಮ್ ಹೇಗೆ ಇರುತ್ತದೆ ಎಂಬುದು ಯಾರಿಗೂ ತಿಳಿದಿರಲಿಕ್ಕಿಲ್ಲ. ಯಾಕೆಂದರೆ ಯೂಟ್ಯೂಬ್ ನಲ್ಲಿ ಅದರದೇ ಆದ ಹಲವಾರು ನಿಯಮ ಹಾಗೂ ಷರತ್ತುಗಳಿವೆ. ಅವುಗಳೆಲ್ಲವನ್ನು ಅರ್ಥೈಸಿಕೊಂಡು ವಿಡಿಯೋ ಮಾಡಬೇಕೆಂದರೆ ಅದು ಒಂದು ಸವಾಲಿನ ಸಂಗತಿಯೇ ಆಗಿದೆ. ಯೂಟ್ಯೂಬ್ ಮಾಡುತ್ತಿರುವ ವೇಳೆಯಲ್ಲಿ ಒಂದು ವೇಳೆ ಮುಖ ತೋರಿಸಿ ಯೂಟ್ಯೂಬ್ ಮಾಡುವುದಾ ಅಥವಾ ಮುಖ ತೋರಿಸದೆ ಯೂಟ್ಯೂಬ್ ಮಾಡುವುದಾ ಎಂದು ಹಲವಾರು ಜನರಿಗೆ ಪ್ರಶ್ನೆ ಇದ್ದೇ ಇರುತ್ತದೆ. ಆದರೆ ನಾನು ಆರಂಭದಲ್ಲಿ ಇನ್ನೊಂದು ಚಾನಲ್ ಅನ್ನು ಆರಂಭಿಸಿದ್ದೇನು. ಆ ಚಾನಲ್ ಕೇವಲ ಮುಖ ತೋರಿಸದೆ ಮಾಡುತ್ತಿದ್ದೆ. ಆದರೆ ಅದನ್ನು 1 ತಿಂಗಳವರೆಗೆ ಮಾತ್ರ ಮಾಡಿ ಆಮೇಲೆ ಬಿಟ್ಟಿದ್ದೇನೆ. ಏಕೆಂದರೆ ಅದರಲ್ಲಿಯೂ ಸಹ ಸಬ್ಸ್ಕ್ರೈಬರ್ ನ ಕೊರತೆಯಿಂದಾಗಿ ಅದನ್ನು ಇನ್ನೂ ಹೆಚ್ಚಿನದಾಗಿ ಮುಂದುವರಿಸಲು ಹೋಗಲಿಲ್ಲ. ನಾವು ಯಾವುದಾದರೂ ಅಡುಗೆ ಮಾಡಿದರೆ ಅದರ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನು. ಈಗ ಆರಂಭಿಸಿದ ಚಾನಲ್ ನಾನು ಆರಂಭಿಕವಾಗಿ ಹೆಸರಿಡುವಾಗಲೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ಎಂಬ ಹೆಸರನ್ನು ಇಟ್ಟೆನು. ಇದರಲ್ಲಿ ಕನ್ನಡದ ಜಿಜ್ಞಾಸೆ ಎಂದರೆ ಹಲವಾರು ಜನರಿಗೆ ಕನ್ನಡದ ಹಲವಾರು ವಿಷಯಗಳು ತಿಳಿದಿರುವುದಿಲ್ಲ. ಆ ವಿಷಯಗಳನ್ನು ನನ್ನ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಳಬಹುದು. ನೀವು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಿನದಾಗಿ ನಾನೇ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಯಾರೇ ಆಗಲಿ ಯೂಟ್ಯೂಬ್ ನಲ್ಲಿ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡುತ್ತಿರುತ್ತಾರೆ. ಟೈಲರಿಂಗ್ ಮಾಡುವವರು ಟೈಲರಿಂಗ್ ಬಗ್ಗೆ ವಿಡಿಯೋಗಳನ್ನು ಹಾಕುತ್ತಿದ್ದರೆ ಯೂಟ್ಯೂಬ್ ನಲ್ಲಿ ಮುಂದುವರಿಯುತ್ತಾರೆ. ಒಂದು ವೇಳೆ ಯೂಟ್ಯೂಬ್ ನಲ್ಲಿ ಮುಂದುವರಿಯಲು ಆಗದಿದ್ದರೆ ಅವರ ಟೈಲರಿಂಗ್ ವೃತ್ತಿಯಲ್ಲಿ ಇನ್ನೂ ಹೆಚ್ಚಿನ ಡಿಸೈನ್ ಗಳನ್ನು ಹಾಗೂ ವಸ್ತ್ರ ವಿನ್ಯಾಸಗಳನ್ನು ಕಲಿತುಕೊಳ್ಳುತ್ತಾರೆ. ಹಾಗೆಯೇ ಅಡುಗೆ ಮಾಡುವವರು ಇನ್ನೂ ರುಚಿಯಾದ ಅಡುಗೆಗಳನ್ನು ತಯಾರಿಸಲು ಪ್ರಯತ್ನಿಸುತ್ತಾರೆ. ಹೀಗೆ ನಾನು ಯಾವ ವಿಷಯದಲ್ಲಿ ಯೂಟ್ಯೂಬ್ ಅನ್ನು ಆರಂಭಿಸಬೇಕೆಂದು ಚಾನೆಲ್ ತೆರೆಯುವ ಸಂದರ್ಭದಲ್ಲಿ ಕನ್ನಡದ ವಿಷಯದಲ್ಲಿ ಚಾನೆಲ್ ಅನ್ನು ಆರಂಭಿಸುವ ಎಂದು ನಿರ್ಧರಿಸಿದನು. ಯೂಟ್ಯೂಬ್ ನ ಆರಂಭ ನಾನು ಬೇಗನೆ ಆರಂಭಿಸಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಏಕೆಂದರೆ ಯೂಟ್ಯೂಬ್ ನಲ್ಲಿ 5-6 ವರ್ಷಗಳ ಹಿಂದೆ ಚಾನೆಲ್ ಅನ್ನು ಓಪನ್ ಮಾಡಿದವರು ಮಾತ್ರ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಅನ್ನು ಹೊಂದಿದ್ದಾರೆ. ಅವರು ಯೂಟ್ಯೂಬ್ಗೆ ನ್ಯೂ ಕಮರ್ ಆಗಿದ್ದರು. ಹೀಗಾಗಿ ಅವರ ವಿಡಿಯೋಗಳನ್ನೇ ಹೆಚ್ಚು ಜನರು ನೋಡುತ್ತಾರೆ. ಉದಾಹರಣೆಗೆ ಹೇಳಬೇಕೆಂದರೆ ಕಲಾ ಮಾಧ್ಯಮ ಆಗಿರಬಹುದು, ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಆಗಿರಬಹುದು, ಬದುಕಿನ ಬುತ್ತಿ ಈ ಮೊದಲಾದ ಯೂಟ್ಯೂಬ್ ವಾಹಿನಿಗಳು ಸುಮಾರು 4-5 ವರ್ಷದ ಹಿಂದೆ ಆರಂಭಗೊಂಡಿದ್ದವು. ಹೀಗೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಂದಿನಿಂದಲೇ ಯೂಟ್ಯೂಬ್ ಅನ್ನು ಮಾಡುತ್ತಿದ್ದರೆ ನಮಗೆ ಒಂದು ಲಾಭದಾಯಕವಾಗುತ್ತಿತ್ತೋ ಏನೋ ಗೊತ್ತಿಲ್ಲ. ಈಗ ಒಂದು ವಿಷಯ ಆರಂಭಿಸಬೇಕೆಂದರೆ ಯಾವುದಾದರೂ ಒಂದು ವಿಷಯದಲ್ಲಿ ಯೂಟ್ಯೂಬ್ ಅನ್ನು ಮುಂದುವರಿಸಬೇಕೆಂದು ಅಂದುಕೊಂಡಿದ್ದರೆ ಬಹಳ ಕಷ್ಟವಿದೆ. ಏಕೆಂದರೆ ನಾವು ಯಾವ ವಿಷಯದಲ್ಲಿ ಯೂಟ್ಯೂಬ್ ಅನ್ನು ಆರಂಭಿಸಬೇಕೆಂದಿರುತ್ತೇವೋ ಆ ವಿಷಯದಲ್ಲಿ ಹಲವಾರು ಜನರು ಈಗಾಗಲೇ ವರ್ಷಗಳ ಹಿಂದೆ ಅಥವಾ 2-3 ವರ್ಷಗಳ ಹಿಂದೆ ವಿಷಯಗಳನ್ನು ಹೇಳಿರುತ್ತಾರೆ. ನಾವು ಅದೇ ವಿಷಯದ ಬಗ್ಗೆ ಹೇಳುತ್ತೇವೆ ಎಂದರೆ ಜನರಲ್ಲಿ ಅಷ್ಟೊಂದು ಕುತೂಹಲವಿರುವುದಿಲ್ಲ. ಯಾವುದೇ ಆದರೂ ಹೊಸದಾಗಿ ಕಲಿತುಕೊಳ್ಳುವಾಗ ಮಾತ್ರ ಹೆಚ್ಚಿನ ಕುತೂಹಲವಿರುತ್ತದೆ. ಅದೇ ಒಂದು ವೇಳೆ ನಾವು ಸಹ 2020-21ನೇ ಇಸವಿಯಲ್ಲಿ ಯೂಟ್ಯೂಬ್ ಅನ್ನು ಆರಂಭಿಸಿದ್ದರೆ ನಮಗೆ ಈಗಾಗಲೇ ಯಶಸ್ಸು ಅನ್ನುವುದು ಕಾಣುತ್ತಿತ್ತು. ಆದರೆ 2025 ನಾವು ಈಗಾಗಲೇ ಯೂಟ್ಯೂಬ್ ಅನ್ನು ಆರಂಭಿಸುವಾಗ ತಡವಾಗಿದೆ. ಯೂಟ್ಯೂಬ್ ಅಂದರೆ ಅದು ಒಂದು ಸಾಗರವಿದ್ದಂತೆಯೇ ಸರಿ. ಅದರಲ್ಲಿ ದಿನಕ್ಕೆ ಲಕ್ಷಗಟ್ಟಲೆ ಜನರು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತಾರೆ. ಯೂಟ್ಯೂಬ್ ಎನ್ನುವುದು
ಒಂದು ಉಚಿತವಾಗಿ ಸಿಗುವಂತಹ ವೇದಿಕೆ. ಬೇರೆ ಯಾವುದೇ ವೇದಿಕೆಗಳಲ್ಲಿ ಹಣ ಕಟ್ಟಬೇಕಾಗಿರುತ್ತದೆ. ಆದರೆ ನಮ್ಮ ವಿಷಯಗಳನ್ನು ಬೇರೆಯವರಿಗೆ ತಿಳಿಸಬೇಕೆಂದರೆ ಅದು ಯೂಟ್ಯೂಬ್ ನಲ್ಲಿ ಮಾತ್ರ ಸಾಧ್ಯ. ಆದರೆ ಸ್ನೇಹಿತರೆ, ಯೂಟ್ಯೂಬ್ ನಲ್ಲಿಯೂ ಸಹ ಎಲ್ಲರಿಗೂ ವಿಷಯವನ್ನು ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಾವು ಈಗ ವಿಡಿಯೋ ಮಾಡುತ್ತಿದ್ದೇವೆ ಎಂದರೆ ಒಂದು ವಿಡಿಯೋಗೆ ಅಪ್ಲೋಡ್ ಮಾಡಿದ 1-2 ದಿನದಲ್ಲಿ 10-15 ವ್ಯೂಸ್ ಬರುತ್ತಿದೆ. ಆದರೆ ಮುಂಚಿನವರು ವಿಡಿಯೋ ಅಪ್ಲೋಡ್ ಮಾಡಿದರೆ 1-2 ಗಂಟೆಯಲ್ಲಿಯೇ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತದೆ. ಯೂಟ್ಯೂಬ್ ಆರಂಭಿಸಿದ್ದೇನೆ, ಯೂಟ್ಯೂಬ್ ಅನ್ನು ನಿಲ್ಲಿಸಲಿಕ್ಕೂ ಮನಸ್ಸಿಲ್ಲ. ನಾನು ಯೂಟ್ಯೂಬ್ ಆರಂಭಿಸಿದ ದಿನಾಂಕ ಸೆಪ್ಟೆಂಬರ್ 2, 2025ರಲ್ಲಿ. ಈಗಾಗಲೇ ಯೂಟ್ಯೂಬ್ ಅನ್ನು ಆರಂಭಿಸಿಯೇ 7-8 ತಿಂಗಳುಗಳಾದವು. 7-8 ತಿಂಗಳುಗಳಲ್ಲಿ ಕೇವಲ 21 ಸಬ್ಸ್ಕ್ರೈಬರ್ ಬಂದಿದ್ದಾರೆ ಎಂದರೆ ಅದು ಬಹಳ ಬೇಸರದ ಸಂಗತಿ. ಇದಕ್ಕೆ ನನ್ನ ತಪ್ಪು ಇದೆಯೋ ಏನೋ ಗೊತ್ತಿಲ್ಲ. ಆರಂಭದಲ್ಲಿ ನಾನು ಯೂಟ್ಯೂಬ್ ಅನ್ನು ಆರಂಭಿಸಿದ ಸಂದರ್ಭದಲ್ಲಿ ನಾನು ಯೂಟ್ಯೂಬ್ ವಿಡಿಯೋವನ್ನು ಮಾಡುತ್ತಿರುವುದನ್ನು ಯಾರಿಗೂ, ನನ್ನ ಕುಟುಂಬದ ಜನರಿಗೆ ಆಗಲಿ ಅಥವಾ ನನ್ನ ಸ್ನೇಹಿತರಿಗೆ ಆಗಲಿ ತಿಳಿಸಿರಲಿಲ್ಲ. ಇದು ಒಂದು ಕಾರಣವೋ ಏನೋ ಗೊತ್ತಿಲ್ಲ. ಏಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಒಂದು ಯೂಟ್ಯೂಬ್ ಅನ್ನು ಮಾಡುತ್ತಿದ್ದೇವೆ ಎಂದರೆ ನಮ್ಮ ಸಮಾಜದಲ್ಲಿ ಜನರು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದು. ಹಾಗೆಂದ ಮಾತ್ರಕ್ಕೆ ಸಮಾಜಕ್ಕೆ ಎದುರಿಕೊಂಡು ಇರುವುದು ಸಮಂಜಸವಲ್ಲ. ಆದರೆ ನಾನು ಆರಂಭದಲ್ಲಿ ಮಾಡಿರುವುದು ಇದೇ ಒಂದು ದೊಡ್ಡ ತಪ್ಪು ಏನೋ ಗೊತ್ತಿಲ್ಲ. ಯಾರೇ ಆಗಲಿ ಯೂಟ್ಯೂಬ್ ಅನ್ನು ಆರಂಭಿಸುವ ಸಂದರ್ಭದಲ್ಲಿ ಯೂಟ್ಯೂಬ್ ಅನ್ನು ಮುಂದುವರಿಸುತ್ತೇವೋ ಇಲ್ಲವೋ ಎಂಬುದು ಗೊತ್ತೇ ಇರುವುದಿಲ್ಲ. ಅದು ಗೊತ್ತಾಗುವುದು ಸಬ್ಸ್ಕ್ರೈಬರ್ ನ ಮೇಲೆ. ನಮಗೆ ವಿಡಿಯೋದಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ ಗಳು ಬಂದರೆ ನಾವು ಬೇರೆಯವರಿಗೆ ತಿಳಿಸಲು, ನಮ್ಮ ಪರಿಚಯಸ್ಥರಿಗೆ ನಾವು ವಿಡಿಯೋ ಮಾಡುತ್ತಿದ್ದೇವೆ ಎಂಬ ವಿಷಯವನ್ನು ತಿಳಿಸುತ್ತೇವೆ. ಈಗ ಸಬ್ಸ್ಕ್ರೈಬರ್ಸೇ ಬರದಿದ್ದರೆ ನಮ್ಮ ಪರಿಚಯಸ್ಥರು ನಮಗೆ ಸಬ್ಸ್ಕ್ರೈಬರ್ ಆಗುತ್ತಾರೆ ಎಂಬುದು 100% ಸುಳ್ಳು. ಏಕೆಂದರೆ ನಮ್ಮ ಬಗ್ಗೆ ತಿಳಿದಿರುವವರು ನಮಗೆ ಸಪೋರ್ಟ್ ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳುತ್ತಿರುತ್ತಾರೆ. ಅದು ನೆರೆ ಮನೆಯವರೇ ಆಗಿರಲಿ ಅಥವಾ ನಮ್ಮ ಕುಟುಂಬದ ಜನರೇ ಆಗಿರಲಿ ಅಥವಾ ಸ್ನೇಹಿತರ ಬಗ್ಗೆ ಹೇಳುವುದಿಲ್ಲ. ಸ್ನೇಹಿತರು ಒಳ್ಳೆಯವರು ಇರುತ್ತಾರೆ, ಕೆಟ್ಟವರು ಇರುತ್ತಾರೆ. ಆದರೆ ಕುಟುಂಬದ ಬಗ್ಗೆ ಹೆಚ್ಚಿನದಾಗಿ ಹೇಳಬೇಕೆಂದರೆ ಎದುರಿನಲ್ಲಿ ನಾಟಕ ಮಾಡುವವರು ಇರುತ್ತಾರೆ, ಹಿಂದಿನಿಂದ ಸಪೋರ್ಟ್ ಮಾಡುವವರು ಯಾರು ಇರುವುದಿಲ್ಲ. ಈ ವಿಡಿಯೋವನ್ನು ಒಂದು ವೇಳೆ ನನ್ನ ಕುಟುಂಬಸ್ಥರು ನೋಡಿದರೆ ನನ್ನ ಮೇಲೆ ವಿರೋಧ ಬರಬಹುದೇ ಏನೋ. ಆದರೆ ವಿರೋಧ ಬಂದರೆ ಬರಲಿ. ಏಕೆಂದರೆ ವಿರೋಧಿಸುವವರು ಈಗಾಗಲೇ ವಿರೋಧಿಸಿರುತ್ತಾರೆ. ಸಮಾಜದ ಜನರಿಗಾಗಿ ನಾವು ಬದುಕಲು ಸಾಧ್ಯವಿಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಇದ್ದರೂ ಕೆಟ್ಟದಾಗಿ ಹೇಳುತ್ತಾರೆ. ಮತ್ತೆ ಇನ್ನೊಂದು ಕಾರಣ, ನಾನು ಯೂಟ್ಯೂಬ್ ನಲ್ಲಿ ಮುಖ ತೋರಿಸಿಕೊಂಡು ವಿಡಿಯೋ ಮಾಡುತ್ತಿರುವೆನು. ವಿಡಿಯೋ ನೋಡಿದವರಿಗೆ ಗೊತ್ತಾಗುತ್ತದೆ, ಆದರೆ ಒಂದು ವೇಳೆ ವಿಡಿಯೋ ನೋಡದವರಿಗೆ, ನನ್ನ ಪರಿಚಯಸ್ಥರಿಗೆ ಗೊತ್ತಾಗುವುದಿಲ್ಲ. ಹೀಗಾಗಿ ಈಗ ಯಾರಿಗೂ ಸಹ ನನ್ನ ಪರಿಚಯಸ್ಥರಿಗೆ ಯೂಟ್ಯೂಬ್ ಮಾಡುತ್ತಿರುವ ಸಂಗತಿ ಗೊತ್ತಿರಲಿಕ್ಕಿಲ್ಲ. ಒಂದು ವೇಳೆ ಗೊತ್ತಾದರೂ ಅವರು ಸಬ್ಸ್ಕ್ರೈಬ್ ಮಾಡುವುದಿಲ್ಲ ಎಂಬುದು ನನಗೆ ಖಂಡಿತವಾಗಿ ತಿಳಿದೇ ಇದೆ. ಈಗ ತೆಗೆದುಕೊಳ್ಳುವ, ನಮಗೆ ಪರಿಚಯಸ್ಥರು, ಕುಟುಂಬದವರು ಎಷ್ಟು ಜನ ತಿಳಿದಿದೆ? ನಮ್ಮ ಕುಟುಂಬದಲ್ಲಿ ಒಂದು 100 ಜನಕ್ಕೆ, ಹಾಗೆ ನಮ್ಮ ಸ್ನೇಹಿತರು ಒಂದು 50-100 ಜನಕ್ಕೆ ತಿಳಿಸಬಹುದು. ಆದರೆ ಈ ವಿಡಿಯೋ ಮಾಡುತ್ತಿರುವ ವಿಷಯ ತಿಳಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡುವುದಿಲ್ಲ. ಹಾಗೆ ವಿಷಯ ಒಬ್ಬರಿಂದ ಒಬ್ಬರಿಗೆ ಹರಡಿ ಅವರು ಕೆಟ್ಟದಾಗಿ ಹೇಳುತ್ತಾರೆ. ಅಂದರೆ ನಾನು ಈಗ ಯೂಟ್ಯೂಬ್ ಮಾಡುತ್ತಿದ್ದೇನೆ, ಅದನ್ನು ಮುಂದುವರಿಸುತ್ತೇನೋ ಇಲ್ಲವೋ ಎಂಬುದು ನನಗೆ ತಿಳಿದಿರಲಿಲ್ಲ. ಒಂದು ವೇಳೆ ಜನರಿಗೆ ಗೊತ್ತಾಗಿ ಅಪಹಾಸ್ಯ ಮಾಡುತ್ತಾರೆ. ನಾವು ಬದುಕಬೇಕಾಗಿರುವುದು ಜನರ ಭಾವನೆಗೆ ತಕ್ಕ ಹಾಗೆ. ಏಕೆಂದರೆ ನಾವು ಯೂಟ್ಯೂಬ್ ಮಾಡುತ್ತಿದ್ದೇವೆ ಎಂದು ತಿಳಿದ ತಕ್ಷಣ ಎಲ್ಲರೂ ಅಪಹಾಸ್ಯ ಮಾಡುತ್ತಾರೆ. ಇವಳು ಯೂಟ್ಯೂಬ್ ಮಾಡುತ್ತಾಳ, ಎಷ್ಟು ದಿನ ಅಂತ ಯೂಟ್ಯೂಬ್ ಅನ್ನು ಮುಂದುವರಿಸುತ್ತಾಳೆ. ಅವರು ಬೆಂಬಲವನ್ನು ನೀಡುವುದೇ ಇಲ್ಲ, ಆದರೆ ಅದರ ಜೊತೆಗೆ ಅಪಹಾಸ್ಯ ಅಂತೂ ಮಾಡುತ್ತಲೇ ಇರುತ್ತಾರೆ. ಇದೇ ವಿಷಯಕ್ಕಾಗಿ ಯೂಟ್ಯೂಬ್ ಮಾಡುತ್ತಿರುವುದನ್ನು ಯಾರಿಗೂ ಹೇಳಿರಲಿಲ್ಲ. ಆದರೆ ಈಗ ನಾನು ಒಂದು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದೇನೆ. ಈಗ ಈ ಸಂದರ್ಭದಲ್ಲಿ ಅಂದರೆ ಸುಮಾರು 7-8 ತಿಂಗಳು ಆಗಿದೆ, ಕೇವಲ 21 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಈಗ ನಾನು ಏನು ಮಾಡಬೇಕೆಂಬ ಗೊಂದಲಕ್ಕೆ ನೀವೇ ಉತ್ತರವನ್ನು ನೀಡಬೇಕು. ಕಮೆಂಟ್ ನಲ್ಲಿ ಉತ್ತರವನ್ನು ನೀಡಿ. ನಾನು ಯೂಟ್ಯೂಬ್ ಅನ್ನು ಮುಂದುವರಿಸಬೇಕೆ ಅಥವಾ ಯೂಟ್ಯೂಬ್ ನಲ್ಲಿ ಇಲ್ಲಿಗೆ ನಿಲ್ಲಿಸಿ ಬೇರೆ ವಾಹಿನಿಯನ್ನು ಆರಂಭಿಸಬೇಕೆ? ಆದರೆ ಯೂಟ್ಯೂಬ್ ಅನ್ನು, ಈ ವಾಹಿನಿಯನ್ನು ನಿಲ್ಲಿಸಲು ನನಗೆ ಇಷ್ಟವಿಲ್ಲ. ಇದರ ಜೊತೆಗೆ ಇನ್ನೊಂದು ವಾಹಿನಿಯನ್ನು ತೆರೆಯಲು ಸಾಧ್ಯವಾದರೆ ತೆರೆಯಬೇಕೆಂಬ ಆಶೆಯಲ್ಲಿ ಇದ್ದೇನೆ. ಆದರೆ ಇದಕ್ಕೆ ಹೆಚ್ಚಿನ ಸಮಯ ತಾಗುತ್ತಿದೆ. ಯೂಟ್ಯೂಬ್ ಅನ್ನು ಆರಂಭಿಸುವವರಿಗೆ ಮುಖ ತೋರಿಸಿಕೊಂಡು ವಾಹಿನಿಯನ್ನು ತೆರೆಯಬೇಕೆ ಅಥವಾ ಮುಖವನ್ನು ತೋರಿಸದೆ ವಾಹಿನಿಯನ್ನು ತೆರೆಯಬೇಕೆ ಎಂದು ಹಲವಾರು ಪ್ರಶ್ನೆಗಳಿರುತ್ತವೆ. ಅದಕ್ಕೆ ನಾನು ಹೇಳುವುದೆಂದರೆ ಮುಖ ತೋರಿಸಿಯೇ ಮಾಡಿ. ಏಕೆಂದರೆ ನಿಮ್ಮ ಮುಖವನ್ನು ನೀವು ಇಷ್ಟಪಡಬೇಕು. ನಮ್ಮ ಮುಖ ನಮಗೆ ಚಂದವಿಲ್ಲದಿದ್ದರೆ ಬೇರೆ ಯಾರಿಗೆ ತಾನೇ ಇಷ್ಟವಾಗುತ್ತದೆ? ಅದಕ್ಕೆ ನಾವು ನಮ್ಮನ್ನು ಪ್ರೀತಿಸಬೇಕು, ನಮ್ಮ ಮುಖವನ್ನು ನಾವು ಇಷ್ಟಪಡಬೇಕು, ನಾವು ಸುಂದರವಾಗಿ ಇದ್ದೇವೆ ಎಂದು ಅಂದುಕೊಳ್ಳಬೇಕು. ನಾವೇ ಸುಂದರವಾಗಿ ಇಲ್ಲ ಎಂದು ಅಂದುಕೊಂಡರೆ ಬೇರೆಯವರು ನಮ್ಮನ್ನು ಸುಂದರವಾಗಿ ಇದ್ದೀರಾ ಎಂದು ಹೇಳುತ್ತಾರಾ? ಇಲ್ಲ. ಹೀಗಾಗಿ ನಮ್ಮ ಮುಖದ ವ್ಯಾಲ್ಯೂ, ನಮ್ಮ ವ್ಯಕ್ತಿತ್ವದ ವ್ಯಾಲ್ಯೂ ತಿಳಿಯಬೇಕೆಂದರೆ ಮುಖವನ್ನು ತೋರಿಸಿಯೇ ವಿಡಿಯೋವನ್ನು ಮಾಡಬೇಕು. ಇನ್ನು ಯೂಟ್ಯೂಬ್ ನಲ್ಲಿ ಹಲವಾರು ನಿಯಮಗಳಿವೆ. ಅದು ನಾನು ಅಂದುಕೊಂಡ ರೀತಿಯಲ್ಲಿ ಅದು ಸರಿಯೋ ತಪ್ಪೋ ಗೊತ್ತಿಲ್ಲ. ಗೂಗಲ್ ನಲ್ಲಿರುವ ಫೋಟೋವನ್ನು ಹಾಕಿದರೆ ಕಾಪಿರೈಟ್ ಕ್ಲೈಮ್ ಎನ್ನುವುದು ಬರುತ್ತದೆ. ವಿಡಿಯೋದಲ್ಲಿ ಯಾವುದೋ ಒಂದು ಫೋಟೋ ಅಥವಾ ವಿಡಿಯೋ ಕ್ಲಿಪ್
ಕ್ಲಿಪ್ ಅನ್ನು ಹಾಕುತ್ತಿದ್ದೇವೆ ಎಂದರೆ ಅದಕ್ಕೆ ಕಾಪಿರೈಟ್ ಅಂದರೆ ಆ ಫೋಟೋ ಅಥವಾ ವಿಡಿಯೋದ ಮಾಲೀಕರು ಬೇರೆಯವರಾಗಿರುತ್ತಾರೆ. ಅವರ ವಿಡಿಯೋವನ್ನು ಕದ್ದು ನಾವು ಹಾಕುವ ರೀತಿಯಲ್ಲಿ, ಹೀಗಾಗಿ ಕಾಪಿರೈಟ್ ಕ್ಲೈಮ್ ಎನ್ನುವುದು ಬರುತ್ತದೆ. ರಾಯಲ್ಟಿ ಫ್ರೀ ಅಂದರೆ ಕಾಪಿರೈಟ್ ಫ್ರೀ ಇರುವ ಇಮೇಜ್ ಅನ್ನು ಅಥವಾ ಫೋಟೋವನ್ನು ಹುಡುಕಬೇಕೆಂದರೆ ಅದು ಬಹಳ ಹೊತ್ತು ತಗುಲುವಂತದ್ದು. ಈಗ ನಾವು ವಿಡಿಯೋ ಮಾಡುತ್ತೇವೆ, ಅದರಲ್ಲಿ ಒಂದು ಕಾಪಿರೈಟ್ ಫೋಟೋ ಬಂದರೂ ಆ ವಿಡಿಯೋ ಮಾಡಿದ್ದು ವ್ಯರ್ಥವೇ. ಹೀಗಾಗಿ ನಾನು ಆಯ್ದುಕೊಂಡದ್ದು ಮುಖ ತೋರಿಸಿಕೊಂಡೇ ವಿಡಿಯೋವನ್ನು ಮಾಡೋಣ ಎಂದು. ಮುಖವನ್ನು ನೋಡುತ್ತಾರೆ ಸರಿ, ಆದರೆ ಫೋಟೋವನ್ನು ನೋಡುವುದರ ಜೊತೆಗೆ ಹೆಚ್ಚಾಗಿ ಅದರಲ್ಲಿ ಬರುವಂತದ್ದು ನಾವು ಹೇಳುತ್ತಿರುವ ವಿಷಯದ ಬಗ್ಗೆ. ವಿಷಯ ಎನ್ನುವುದು ಜನರಿಗೆ ಇಷ್ಟವಾದರೆ ಸಬ್ಸ್ಕ್ರೈಬರ್ ಆಗಬಹುದೇನೋ, ಆದರೆ ನಂಗೆ ಆಗಿಲ್ಲ. ಆದರೆ 21 ಜನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಏಕೆಂದರೆ ಸ್ನೇಹಿತರೆ, ಯೂಟ್ಯೂಬ್ ನಲ್ಲಿ ಜನರನ್ನು ಸಂಪಾದಿಸುವುದೇ ಒಂದು ಕಷ್ಟಕರವಾದ ಸಂಗತಿ. ಯೂಟ್ಯೂಬ್ ನಲ್ಲಿ ಅಂತ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿಯೂ ಸರಿ, ನಮಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿಗಳನ್ನು ಸಂಪಾದಿಸಬೇಕೆಂದರೆ ಅದು ಕಠಿಣವಾದ ತಪಸ್ಸು ಮಾಡಿದಂತೆಯೇ ಸರಿ. ಇನ್ನು ಯೂಟ್ಯೂಬ್ ನಲ್ಲಿ ಆರಂಭದಲ್ಲಿ ನಾವು ನಮ್ಮವರು ಎಂದು ಅಂದುಕೊಂಡವರಿಗೆ ವಿಡಿಯೋ ಮಾಡುತ್ತಿದ್ದೇವೆ ಎಂಬ ವಿಷಯವನ್ನು ಹೇಳಿದರೆ ಬೇರೆಯವರು ನಮ್ಮವರು ಎಂಬುದು ನಮಗೆ ತಿಳಿಯುವುದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕೆಂದರೆ, ಈಗ 21 ಸಬ್ಸ್ಕ್ರೈಬರ್ ಬಂದಿದ್ದಾರೆ ಎಂದರೆ ಅದು ಬಹಳ ಮೌಲ್ಯವಾದದ್ದು. ಆ 21 ಜನ ಸಬ್ಸ್ಕ್ರೈಬರ್ ಬೇರೆಯವರೇ ಅಂದರೆ ನನಗೆ ತಿಳಿಯದವರು, ಅವರು ನಮ್ಮವರಾಗಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ನಾನು ಈಗಾಗಲೇ ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ಬಂಧುಗಳಿಗೆ ವಿಷಯವನ್ನು ಹೇಳಿದ್ದರೆ ನಾವು ಬಂಧುಗಳೇ ಅಥವಾ ಸ್ನೇಹಿತರೆ ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಅದರಲ್ಲಿ ನಮಗೆ ತಿಳಿದವರೇ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಥವಾ ನಮಗೆ ತಿಳಿಯದವರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತಿರಲಿಲ್ಲ. ಈಗ ನನಗಂತೂ ತಿಳಿದಿದೆ, ನನಗೆ 1-2 ಜನ ತಿಳಿದವರು ಸಬ್ಸ್ಕ್ರೈಬರ್ ಇರಬಹುದು, ಆದರೆ ಇನ್ನು ಉಳಿದ 19 ಜನರು ನನಗೆ ತಿಳಿದಿರದ ಸಬ್ಸ್ಕ್ರೈಬರ್ಗಳು. ಇನ್ನು ಯೂಟ್ಯೂಬ್ ಮಾಡುವಾಗ ವಿಡಿಯೋ ಮಾಡುವುದಕ್ಕಿಂತ ಹೆಚ್ಚಿನ ಸಮಯ ಎಡಿಟಿಂಗ್ ಮಾಡುವುದಕ್ಕೆ ತಗುಲುತ್ತದೆ. ಆ ವಿಡಿಯೋಗೆ ತಕ್ಕಂತೆ ಇಮೇಜ್ ಹುಡುಕುವುದು, ಇಮೇಜ್ ಹುಡುಕಿದ ಮೇಲೆ ಸಿಗದಿದ್ದರೆ, ಅದು ರಾಯಲ್ಟಿ ಫ್ರೀ ಇಮೇಜ್ ಸಿಗದಿದ್ದರೆ ಇನ್ನು ನಿರಾಶೆಯಾಗುತ್ತದೆ. ಏಕೆಂದರೆ ವಿಡಿಯೋದಲ್ಲಿ ಇಮೇಜ್ ಹಾಕಿದರೆ ವಿಡಿಯೋ ಇನ್ನೂ ಹೆಚ್ಚಾಗಿ ಲುಕ್ ಆಗಿ ಕಾಣುತ್ತದೆ ಎಂದು ಅದಕ್ಕೆ ಸಂಬಂಧಿಸಿದ ಫೋಟೋವನ್ನು ಹುಡುಕುತ್ತೇವೆ. ಆಗ ರಾಯಲ್ಟಿ ಫ್ರೀ ಇಮೇಜ್ ಸಿಗದಿದ್ದರೆ ಅದರಲ್ಲಿ ಸಮಯ ವ್ಯರ್ಥವಾಗುತ್ತದೆ. ಆದರೆ ಯೂಟ್ಯೂಬ್ ಅನ್ನು ನೋಡುವವರಿಗೆ ಇದರ ಬಗ್ಗೆ ಹೆಚ್ಚಿನದಾಗಿ ತಿಳಿದಿರುವುದಿಲ್ಲ. ಈಗಾಗಲೇ ಯೂಟ್ಯೂಬ್ ಅನ್ನು ಮಾಡುತ್ತಿರುವವರಿಗೆ ಇದರ ಬಗ್ಗೆ ತಿಳಿದಿರುತ್ತದೆ. ಮುಖ ತೋರಿಸದಿದ್ದರೆ ಖಾಲಿ ಬ್ಲಾಂಕ್ ಕ್ಲಿಪ್ ಅನ್ನು ಹಾಕಬೇಕಾಗುತ್ತದೆ. ಬ್ಲಾಂಕ್ ಕ್ಲಿಪ್ ಅಂದ್ರೆ ಅದರಲ್ಲಿ ಖಾಲಿ ಆಡಿಯೋ ಮಾತ್ರ ಇರುತ್ತದೆ. ನಾವು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೇವೆ, ನಾವು ಯಾವ ರೀತಿಯಲ್ಲಿ ವಿಷಯವನ್ನು ಮಂಡಿಸುತ್ತೇವೆ ಎಂಬುದು ಜನರಿಗೆ ತಿಳಿಯಬೇಕೆಂದರೆ ನಾವು ಮುಖವನ್ನು ತೋರಿಸಿಯೇ ವಿಡಿಯೋ ಮಾಡಬೇಕಾಗುತ್ತದೆ. ಹೀಗಾಗಿ ಮುಖವನ್ನು ತೋರಿಸಿಯೇ ವಿಡಿಯೋ ಮಾಡುವ ಎಂದು ಅಂದುಕೊಂಡು ವಿಡಿಯೋ ಮಾಡುತ್ತಿದ್ದೇನೆ. ಮುಖವನ್ನು ತೋರಿಸುವುದಂದರೆ ಕೆಲವರಲ್ಲಿ ಅಂಜಿಕೆ ಇರುತ್ತದೆ, ನನಗೂ ಸಹ ಅದೇ ಅಂಜಿಕೆ. ನಾನು ನಿಜ ಹೇಳಬೇಕೆಂದರೆ ಫೋನ್ ನಾರ್ಮಲ್ ಕಾಲ್ ಅಂದರೆ ವಾಯ್ಸ್ ಕಾಲ್ ನಲ್ಲಿಯೂ ಸಹ ಹೆಚ್ಚಿನ ಜನರೊಂದಿಗೆ ಮಾತನಾಡುವ ಅಭ್ಯಾಸವನ್ನು ಹೊಂದಿಲ್ಲ. ಹಾಗೆ ವಿಡಿಯೋ ಕಾಲ್ ನಲ್ಲೂ ಮಾತನಾಡಿ ಗೊತ್ತೇ ಇಲ್ಲ. ಹೀಗೆ ವಿಡಿಯೋದ ಮುಂದೆ ನಿಂತುಕೊಂಡು ಮಾತನಾಡುವುದೆಂದರೆ ಭಯ ಎನ್ನುವಂಥದ್ದು ಎಲ್ಲರಲ್ಲಿಯೂ ಇರುತ್ತದೆ. ಆದರೆ ನಾವು 1-2 ಬಾರಿ ಮಾತನಾಡುವುದನ್ನು ಕಲಿಯಬೇಕು. ನಾವು ಈಗ ವಿಡಿಯೋ ಮಾಡುತ್ತಿದ್ದೇವೆ ಎಂದರೆ ನಾವು ಜನರಿಗೆ ಕಾಣಿಸುತ್ತೇವೆ, ಜನರು ನಮಗೆ ಡೈರೆಕ್ಟ್ ಆಗಿ ಲೈವ್ ಆಗಿ ಕಾಣುತ್ತಾರಾ? ಇಲ್ಲ ಅಲ್ಲವಾ? ಹಾಗಾದರೆ ನಾವು ಮುಖವನ್ನು ತೋರಿಸಿಕೊಂಡು ವಿಡಿಯೋ ಮಾಡೋದಕ್ಕೆ ಯಾಕೆ ಭಯ ಪಡಬೇಕು? ನಾವು ವಿಡಿಯೋ ಮಾಡಿದ ನಂತರ ತಾನೇ ಅವರು ನೋಡುವುದು. ಈಗ ನಾವು ಸಭೆ ಸಮಾರಂಭಗಳಲ್ಲಿ ಸ್ಟೇಜ್ ಮೇಲೆ ನಿಂತುಕೊಂಡು ಮಾತನಾಡುತ್ತೇವೆ ಎಂದರೆ ಅಲ್ಲಿ ನಮ್ಮ ಕಣ್ಣ ಎದುರಿಗೆ ಜನರು ಕಾಣುತ್ತಾರೆ. ಆದರೆ ಇಲ್ಲಿ ಹಾಗೆ ಅಲ್ಲ. ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ನಂತರ ಜನರು ಯಾವಾಗ ನೋಡುತ್ತಾರೆ ಎಂಬುದೇ ನಮಗೆ ತಿಳಿದಿರುವುದಿಲ್ಲ. ಹೀಗೆ ಮುಖ ತೋರಿಸಿಯೇ ವಿಡಿಯೋ ಮಾಡುವುದು. ಆದರೆ ಸ್ನೇಹಿತರೆ, ವಿಡಿಯೋ ಏನು ಮಾಡುತ್ತಿದ್ದೇನೆ, ವಿಡಿಯೋವನ್ನು ಮುಂದುವರಿಸಬೇಕೆಂಬ ಆಸೆಯು ನನ್ನಲ್ಲಿದೆ. ಇದೇ ವಾಹಿನಿಯನ್ನು ಮುಂದುವರಿಸಬೇಕೆಂಬ ಆಸೆಯಲ್ಲಿ ಇದ್ದೇನೆ. ಹಾಗೆ ಇದುವರೆಗೆ ಮಾಡಿದ ವಿಡಿಯೋಗೆ ಯಾವುದೇ ರೀತಿಯ ವ್ಯಾಲ್ಯೂ ಅನ್ನುವುದು ಸಿಗದಿದ್ದರೆ ಒಂದು ರೀತಿಯಲ್ಲಿ ನಿರಾಸೆಯಲ್ಲಿಯೂ ಇದ್ದೇನೆ. ನಾನು ಆರಿಸಿಕೊಂಡ ವಿಷಯ ಕನ್ನಡದ ಬಗ್ಗೆ. ನಾವು ಕನ್ನಡಿಗರಿಗೆ ಜನರ ಪ್ರೀತಿ ವಿಶ್ವಾಸ ಸಿಗಲಿಕ್ಕೆ ಬಹಳ ಸಮಯ ಸಂದರ್ಭ ತಗುಲಬಹುದು ಏನೋ. ಉದಾಹರಣೆಗೆ ಹೇಳಬೇಕೆಂದರೆ RCB ಟೀಮ್ ಇದೆ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದರ ಅಭಿಮಾನಿಗಳು ಎಷ್ಟು ಜನರು ಇದ್ದಾರೆ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಹೊಂದಿದೆ. ಆರಂಭದಲ್ಲಿ RCB ತಂಡದ ಗುರುತೇ ಇರಲಿಲ್ಲ. ಆ ಗುರುತನ್ನು ತಂದುಕೊಟ್ಟಂತಹ ವಿರಾಟ್ ಕೊಹ್ಲಿ ಅವರು RCB ತಂಡಕ್ಕಾಗಿಯೇ ಇಷ್ಟು ವರ್ಷಗಳ ಕಾಲ ಆಟ ಆಡಿದ್ದಾರೆ. ಹಾಗೆ ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದಾರೆ. ಇದೇ ರೀತಿಯಲ್ಲಿ RCBಗೆ ಬಂದ ಅಭಿಮಾನಿಗಳ ಬಳಗದಲ್ಲಿ ಕೇವಲ 0.0000 ಲಾಸ್ಟಿಗೆ 1% ಸಿಕ್ಕಿದ್ರೆ ನನಗೆ ಸಾಕು. ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರು ಎಂತಹವರು ಎಂದು ವರ್ಣಿಸುತ್ತಾರೆ. ಕನ್ನಡಿಗರು ಎಂದರೆ ಅಭಿಮಾನಿಗಳು.
ಅಂದರೆ ಅಭಿಮಾನವನ್ನು ಹೊಂದಿರುವವರು. ಕನ್ನಡಿಗರ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಹಾಗೂ ಬೇರೆ ಕಡೆಯಿಂದ ಬಂದವರಿಗೂ ಸಹ ಅವರು ವಿಶ್ವಾಸವನ್ನು ತೋರಿಸುತ್ತಿದ್ದರು. ಉದಾಹರಣೆಗೆ ಹೇಳಬೇಕೆಂದರೆ ನಮ್ಮ ಭಾರತಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿಗರು ಆ ಕಾಲದಲ್ಲಿ ಕನ್ನಡಿಗರು ಎಂತಹವರು ಎಂಬುದನ್ನು ಅವರ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದರು. ಹೀಗೆ ಕನ್ನಡಿಗರ ಅಭಿಮಾನ ಎನ್ನುವುದು ನಿಧಾನವಾದರೂ ಸರಿ, ಆದರೆ ಸಿಕ್ಕೇ ಸಿಗುತ್ತದೆ ಎಂಬ ಅಭಿಲಾಷೆಯಲ್ಲಿ ನಾನು ಇದ್ದೇನೆ. ಹೀಗಾಗಿ ಯೂಟ್ಯೂಬ್ ಅನ್ನು ನಿಲ್ಲಿಸುವುದಿಲ್ಲ. ನನಗೆ ಸಮಯ ಸಿಕ್ಕ ಸಂದರ್ಭದಲ್ಲೆಲ್ಲ ಯೂಟ್ಯೂಬ್ ಅನ್ನು ಮಾಡಲು ಪ್ರಯತ್ನಿಸುತ್ತೇನೆ. ಇನ್ನು ನಾನು ಯೂಟ್ಯೂಬ್ ಮಾಡಲು ಆರಂಭಿಸಿದ ಉದ್ದೇಶ, ನಾವು ಯಾರೇ ಆಗಲಿ ಜೀವನದಲ್ಲಿ ಹಲವಾರು ನೋವುಗಳು ಇರುತ್ತವೆ. ಆ ನೋವುಗಳನ್ನು ನೋವುಗಳು ಎಂದು ಅನ್ನಬಾರದು, ಆದರೆ ಕೆಲವೊಂದು ನೋವುಗಳು ಜೀವನದಲ್ಲಿ ದೊಡ್ಡ ಪೆಟ್ಟು ಆಗಿರುತ್ತದೆ. ಆ ಪೆಟ್ಟನ್ನು ಮರೆಯಬೇಕೆಂದರೆ ನಾವು ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಬೇಕು. ಆ ಕೆಲಸದಲ್ಲಿ ತೊಡಗಬೇಕೆಂದರೆ ಒಂದು ನನಗೆ ಅಡ್ಡಿ ಎಂದು ಹೇಳುವುದಿಲ್ಲ, ಒಂದು ಸಮಸ್ಯೆಯೂ ಇತ್ತು. ಆ ಸಮಸ್ಯೆ ಏನು ಎಂದು ನಾನು ಇಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ನಾವು ಯಾರ ಬಳಿ ಹೇಳುತ್ತೇವೆ? ನಮಗೆ ಹತ್ತಿರವಾದವರ ಬಗ್ಗೆ. ಕೇವಲ 21 ಜನ ಮಾತ್ರ ನನಗೆ ಹತ್ತಿರವಾಗಿದ್ದಾರೆ. ನನ್ನ ವೈಯಕ್ತಿಕ ವಿಷಯವನ್ನೇ ಹೇಳಬಹುದು. ಆ ವಿಷಯವನ್ನು ಬೇರೆಯವರು ನೋಡುತ್ತಾರೆ. ಆ ಬೇರೆಯವರು ನೋಡಿ ಆ ವಿಡಿಯೋಗೆ ಅಪಹಾಸ್ಯ ಮಾಡುತ್ತಾರೆ. ಅಪಹಾಸ್ಯ ಮಾಡಲು, ಏಕೆಂದರೆ ಯೂಟ್ಯೂಬ್ ನಲ್ಲಿ ಅಪಹಾಸ್ಯ ಮಾಡಿದರನೇ ಗೆಲ್ಲಲು ಸಾಧ್ಯ. ಅದರಲ್ಲೂ ನಮಗೆ ಪರಿಚಯಸ್ಥರು ಹೆಚ್ಚಿನದಾಗಿ ಅಪಹಾಸ್ಯ ಮಾಡುತ್ತಾರೆ. ನಾನು ನನ್ನ ವೈಯಕ್ತಿಕ ವಿಷಯವನ್ನು ಇಲ್ಲಿ ಹೇಳಿದರೆ ಹೇಳಬಹುದು, ಆದರೆ ನಮ್ಮವರು ಯಾರು ಎಂದು ನನಗೆ ಸಂಪೂರ್ಣವಾಗಿ ತಿಳಿಯಬೇಕು. 21 ಜನ, ಹಾಗೆ 21ರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಜನರು ಬಂದರೆ ನಾನು ಹೇಳಬಹುದು. ಇಲ್ಲದಿದ್ದರೆ ನಾನು ವೈಯಕ್ತಿಕ ವಿಷಯವನ್ನು ಹೇಳಿಯೂ ಏನು ಸಾರ್ಥಕವೆನಿಸುವುದಿಲ್ಲ. ಹಾಗೆ 21 ಜನರಿಗೆ ಮಾತ್ರ ನಾನು ಇಲ್ಲಿ ವಿಷಯವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ನನ್ನ ವಿಡಿಯೋವನ್ನು ಮುಂದೆ ಬೇರೆಯವರು ನೋಡಬಹುದು. ಆ ವಿಡಿಯೋ ನೋಡಿದ ನಂತರ ಬರುವ ಸಬ್ಸ್ಕ್ರೈಬರ್ ಗಿಂತ ನನಗೆ ಮುಖ್ಯವಾಗಿ ನಾನು ಯಾವ ವಿಷಯದಲ್ಲಿ ವಿಡಿಯೋವನ್ನು ಮಾಡುತ್ತಿದ್ದೇನೆ ಅದೇ ವಿಷಯಕ್ಕಾಗಿ ಸಬ್ಸ್ಕ್ರೈಬರ್ ಅನ್ನು ಪಡೆದುಕೊಳ್ಳುವುದು ನನ್ನ ಮುಖ್ಯ ಉದ್ದೇಶವಾಗಿದೆ. ವಿಡಿಯೋ ಎಡಿಟಿಂಗ್ ಆಗಿ ಹಲವಾರು ಟೂಲ್ಗಳಿವೆ, ಆದರೆ ಹಲವಾರು ಟೂಲ್ಗಳು ಅದರ ವಾಟರ್ ಮಾರ್ಕ್ ತೋರಿಸುತ್ತವೆ. ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕೆಂದರೆ ಮಂತ್ಲಿ ಇಷ್ಟು ಎಂದು ಅಥವಾ ಇಯರ್ಲಿ ಇಷ್ಟು ಎಂದು ಹಣವನ್ನು ಪಾವತಿಸಿ ನಾವು ಪರ್ಚೇಸ್ ಮಾಡಬೇಕಾಗುತ್ತದೆ. ಹೀಗೆ ವಾಟರ್ ಮಾರ್ಕ್ ಫ್ರೀ ಇರುವ ಎಡಿಟಿಂಗ್ ಟೂಲ್ ಯಾವುದು ಎಂಬುದನ್ನು ಹುಡುಕಬೇಕಾಗುತ್ತದೆ. ಹುಡುಕಿದ ನಂತರ ಇನ್ಸ್ಟಾಟ್ ಅಲ್ಲಿ ಮಾಡುವುದಾದರೆ ಆಡ್ ನೋಡುವುದರ ಮೂಲಕ ಅದರ ವಾಟರ್ ಮಾರ್ಕ್ ಅನ್ನು ರಿಮೂವ್ ಮಾಡಬಹುದಾಗಿದೆ. ಹೀಗೆ ವಿಡಿಯೋ ಮಾಡುತ್ತಿರುವ ಸಂದರ್ಭದಲ್ಲಿ ನನಗೆ ತಿಳಿದದ್ದು ವೈಟಿ ಕ್ರಿಯೇಟರ್. ವೈಟಿ ಕ್ರಿಯೇಟ್ ಅಂದ್ರೆ ಯೂಟ್ಯೂಬ್ ನವರದೇ ಒಂದು ಕ್ರಿಯೇಟಿಂಗ್ ಆಪ್ ಇದೆ. ಆದರೆ ಸ್ನೇಹಿತರೆ, ಆ ಕ್ರಿಯೇಟಿಂಗ್ ಆಪ್ ನನಗೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಪದೇ ಪದೇ ಡೈರೆಕ್ಟ್ ಆಗಿ ಆಫ್ ಆಗುದು, ಹೋಮ್ ಸ್ಕ್ರೀನ್ ಗೆ ಬಂದು ಬಿಡುದು, ಈ ರೀತಿ ಆಗ್ತಾ ಇದೆ. ಆದರೆ ಅದರಲ್ಲಿ ಎಡಿಟಿಂಗ್ ಮಾಡುವುದಾದರೆ ಎಡಿಟಿಂಗ್ ಆಪ್ಷನ್ ಇದೆ. ಸೌಂಡ್ ಎಫೆಕ್ಟ್, ಸ್ಟಿಕ್ಕರ್, ಜಿಪ್ಸ್, ಮ್ಯೂಸಿಕ್ ಎಲ್ಲ ರಾಯಲ್ಟಿ ಫ್ರೀ ಇರುವಂತದ್ದು ಸಿಗ್ತವೆ. ಆದರೆ ಅದರಲ್ಲಿ ಬಹಳ ತಾಳ್ಮೆಯಿಂದ ಎಡಿಟ್ ಮಾಡಬೇಕಾಗುತ್ತದೆ. ಏಕೆಂದರೆ ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗ ಆಫ್ಲೈನ್ ಅಲ್ಲಿ ಎಡಿಟ್ ಮಾಡುತ್ತೇನೆ. ಅಂದರೆ ನಾನು ಈಗ ಮಾತನಾಡುತ್ತಿದ್ದೇನೆ ಅಲ್ಲವಾ, ನಾನು ಈಗ ಮಾತನಾಡದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ನಾನು ಏನಾದರೂ ತಪ್ಪಾಗಿ ಮಾತನಾಡಿದರೆ ಅದನ್ನು ಕಟ್ ಮಾಡಿ ಎಡಿಟ್ ಮಾಡುವುದಾದರೆ ಆಫ್ಲೈನ್ ಅಲ್ಲಿಯೇ ಎಡಿಟ್ ಮಾಡುತ್ತೇನೆ. ಎಡಿಟ್ ಮಾಡಿದ ನಂತರ ಅದಕ್ಕೆ ಮ್ಯೂಸಿಕ್, ಸ್ಟಿಕ್ಕರ್, ಸೌಂಡ್ ಎಫೆಕ್ಟ್ ಕೊಡುವುದಾದರೆ ಮಾತ್ರ ಆನ್ಲೈನ್ ಗೆ ಹೋಗುತ್ತೇನೆ. ಹೀಗೆ ಆನ್ಲೈನ್ ಗೆ ಹೋಗಬೇಕಾಗುವ ಸಂದರ್ಭದಲ್ಲಿ ಪದೇ ಪದೇ ಒಂದು 30 ಸೆಕೆಂಡ್ ಗೆ ಆ ವೈಟಿ ಕ್ರಿಯೇಟ್ ಆಪ್ ಆಫ್ ಆಗಿ ಹೋಗುತ್ತೆ. ಈಗ ಎಷ್ಟೇ ಕಷ್ಟ ಆದರೂ ಅದರಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ, ಕ್ಷಮಿಸಿ ಸ್ನೇಹಿತರೆ. ನಾನು ಬೇರೆ ವಿಡಿಯೋಗಳಲ್ಲಿ ಹೆಚ್ಚಾಗಿ ಕನ್ನಡವನ್ನೇ ಮಾತನಾಡುತ್ತಿದ್ದೇನೆ, ಆದರೆ ಇದರಲ್ಲಿ ನಾನು ವೈಯಕ್ತಿಕ ವಿಷಯವನ್ನು ಹೇಳುತ್ತಿರುವೆನು. ಹಾಗಾಗಿ ನಡುವಲ್ಲಿ ಇಂಗ್ಲಿಷ್ ಅನ್ನು ಬಳಕೆ ಮಾಡುತ್ತಿದ್ದೇನೆ. ಆದರೆ ನನ್ನ ವಿಡಿಯೋವನ್ನು ನೋಡುವವರಿಗೆ ಕೆಲವರಿಗೆ ಅನ್ನಿಸಬಹುದು, ಇದೆಂತ ಕನ್ನಡ ಹೀಗೆ ಮಾತನಾಡುತ್ತಾಳೆ ಎಂದು. ಅಂದರೆ ಈಗ ಎಲ್ಲರೂ ಸಹ ನಡುವಿಗೆ ಇಂಗ್ಲಿಷ್ ಅನ್ನು ಬಳಕೆ ಮಾಡುತ್ತಾರೆ. ಆದರೆ ನಾನು ನನ್ನ ವಾಹಿನಿಗೆ ತಕ್ಕಂತೆ ಕನ್ನಡದಲ್ಲಿಯೇ ಮಾತನಾಡಬೇಕೆಂಬ ಉದ್ದೇಶವನ್ನು ಹೊಂದಿದ್ದೇನೆ. ಹಾಗಾಗಿ ಅದು ಬೇರೆ ಎಲ್ಲಾ ವಿಡಿಯೋಗಳಲ್ಲಿ ನಾನು ಹೆಚ್ಚಿನದಾಗಿ ಕನ್ನಡವನ್ನೇ ಬಳಸುತ್ತೇನೆ. ಇಲ್ಲಿ ಮಾತ್ರ ನಾವು ಯೂಟ್ಯೂಬ್ ಎಡಿಟಿಂಗ್ ಅದೆಲ್ಲ ಕನ್ನಡದಲ್ಲಿ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾವು ಮೊಬೈಲ್ ನ ತಂತ್ರಜ್ಞಾನದ ಬಗ್ಗೆ ಹೇಳಬೇಕೆಂದರೆ ಇಂಗ್ಲಿಷ್ ಪದಗಳನ್ನು ಬಳಕೆ ಮಾಡಲೇಬೇಕಾಗುತ್ತದೆ. ಇನ್ನು ದೈನಂದಿನ ಜೀವನದಲ್ಲೂ ಸಹ ಈಗಿನ ಸಂದರ್ಭದಲ್ಲಿ ಇಂಗ್ಲಿಷ್ ಬಳಕೆ ಮಾಡುತ್ತಾರೆ. ಇಂಗ್ಲಿಷ್ ಬಳಕೆ ಮಾಡುವುದು ತಪ್ಪಲ್ಲ ಸ್ನೇಹಿತರೆ. ನಮ್ಮ ಕನ್ನಡತನವನ್ನು ಬಿಟ್ಟುಕೊಟ್ಟು ಇಂಗ್ಲಿಷ್ ಅನ್ನು ಬಳಕೆ ಮಾಡುವುದು ಬೇಡ. ಇನ್ನು ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದೆ ಹಾಗೆ ನಾವು ಯೂಟ್ಯೂಬ್ ಮಾಡುತ್ತಿದ್ದೇವೆ ಅಂದ್ರೆ ನಿಜವಾಗಿ ಹೇಳಬೇಕೆಂದರೆ ನಿಮಗೆ ತಿಳಿಸಿಕೊಡಲು ನಾನು ಯೂಟ್ಯೂಬ್ ಮಾಡುತ್ತಿಲ್ಲ. ಬದಲಾಗಿ ನಾನು ನನಗೆ ಹೆಚ್ಚಿನ ವಿಷಯಗಳನ್ನು ತಿಳಿಯಬೇಕೆಂಬ ಕುತೂಹಲದಿಂದ ಯೂಟ್ಯೂಬ್ ಅನ್ನು ಮಾಡುತ್ತಿದ್ದೇನೆ. ಈಗ ಹೇಳುತ್ತಾರೆ ನೋಡಿ, ನಾವು ಬೇರೆಯವರಿಗೆ ಹೇಳಿದರೆ ನಮ್ಮ ಜ್ಞಾನ ಸಂಪತ್ತು ವೃದ್ಧಿ ಆಗುತ್ತದೆ ಎಂದು. ಹಾಗೆಯೇ ಈಗ ನಾವು ಪರೀಕ್ಷೆಗೆ ಓದುವ ಸಂದರ್ಭದಲ್ಲಿಯೂ ಸಹ ನಾವು ಒಂದು ಕೇಳಿಸಿಕೊಂಡದನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೇವೆ. ಹಾಗೆಯೇ ನಾವು ಬೇರೆಯವರಿಗೆ ಹೇಳುವುದನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೇವೆ. ಉದಾಹರಣೆಗೆ ಹೇಳಬೇಕೆಂದರೆ ನಾವು ಶಾಲಾ ಅವಧಿಯಲ್ಲಿ ಪರೀಕ್ಷೆಯ ಸಂದರ್ಭದಲ್ಲಿ ಯಾರಾದರೂ
ಬೇರೆಯವರು ನಮ್ಮ ಬಳಿ ಯಾವುದಾದರೂ ಪ್ರಶ್ನೆಗೆ ಉತ್ತರವನ್ನು ಕೇಳಿರುತ್ತಾರೆ. ಆ ಉತ್ತರವನ್ನು ನಾವು ಬೇರೆಯವರಿಗೆ ಹೇಳಿರುತ್ತೇವೆ ನೋಡಿ, ಅದು ನಮಗೆ ಹೆಚ್ಚಾಗಿ ನೆನಪಿರುತ್ತದೆ. ಹಾಗೆಯೇ ಬೇರೆಯವರು ಹೇಳುವ ಉತ್ತರವನ್ನು ಕೇಳಿಸಿಕೊಂಡರೆ ಅದು ನೆನಪಿರುತ್ತದೆ. ನಾವಾಗೆ ಓದಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ನೆನಪಿರುವುದಿಲ್ಲ. ಹೀಗೆ ನಾನು ನಿಮಗೆ ತಿಳಿಸಿಕೊಡುವುದಕ್ಕಿಂತ ನಾನೇ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಈಗ ನಾನು ಕನ್ನಡದ ವಿಷಯದ ಬಗ್ಗೆ ಮಾಡುತ್ತಿದ್ದೇನೆ ಎಂದರೆ, ಕನ್ನಡ ನಾಡಿನ ನದಿಗಳು ಯಾವುವು ಎಂದು ನನಗೆ ತಿಳಿಯುತ್ತದೆ. ಕನ್ನಡ ನಾಡಿನ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡೆದುಕೊಂಡದ್ದು ಎಂದು ನನಗೆ ಗೊತ್ತಿದೆ. ಆದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನನಗೆ ತಿಳಿಯುತ್ತದೆ. ಹಾಗೆಯೇ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ವಿಶೇಷತೆ, ಮಹತ್ವದ ಕುರಿತು ತಿಳಿಯುತ್ತದೆ. ಹೀಗೆ ಹೆಚ್ಚಿನ ವಿಷಯಗಳು ನಮಗೆ ತಿಳಿಯುತ್ತವೆ. ನಾವು ಕೇವಲ ಸಬ್ಸ್ಕ್ರೈಬರ್, ವ್ಯೂಸ್, ವಾಚ್ ಅವರಿಗೆ ವಿಡಿಯೋ ಮಾಡುವುದಕ್ಕಿಂತ ಹೆಚ್ಚಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ. ಹಾಗೆ ಬೇರೆಯವರು ನಮ್ಮಿಂದ ತಿಳಿದುಕೊಂಡರೆ ನಮಗೂ ಸಹ ಅದರಿಂದ ಖುಷಿಯ ವಿಷಯ. ನಾನು ಮಾಡಿದ ವಿಡಿಯೋಗೆ ಕೇವಲ 5 ವ್ಯೂಸ್ ಬರ್ಲಿ, 10 ವ್ಯೂಸ್ ಬರ್ಲಿ, 100 ವ್ಯೂಸ್ ಬರ್ಲಿ, ಅದರಲ್ಲಿ ಎಲ್ಲದರಲ್ಲಿಯೂ ಖುಷಿ ಇದೆ. ಏಕೆಂದರೆ ನಾನು ಈಗಾಗಲೇ ವಿಡಿಯೋ ಮಾಡುತ್ತಿರುವುದನ್ನು ಹೆಚ್ಚಿನದಾಗಿ ಯಾರಿಗೂ ಹೇಳೇ ಇಲ್ಲ. ಯಾರಿಗೆಲ್ಲ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಅವರು ಒಂದು ಕ್ಲಿಕ್ ಮಾಡಿ ನೋಡಿದರು. ಯೂಟ್ಯೂಬ್ ನಲ್ಲಿ 50% ನೋಡಿದ ನಂತರ ಮಾತ್ರ ಅದು ವ್ಯೂಸ್ ಕೌಂಟ್ ಆಗುತ್ತೆ. ಹೀಗಾಗಿ ಒಂದು ಅರ್ಧ ಭಾಗದಷ್ಟು ನೋಡಿದರೂ ಅದು ನನಗೆ ಖುಷಿಯ ವಿಷಯವೇ ಸರಿ. ನಾವು ನಮ್ಮ ಸಮಯವನ್ನು ನೀಡುತ್ತೇವೆ. ಅದರ ಜೊತೆಗೆ ನೀವು ನಮ್ಮ ವಿಡಿಯೋವನ್ನು ನೋಡುತ್ತಿದ್ದೀರಾ ಎಂದರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡುತ್ತೀರಿ. ಯಾರೇ ಆಗಲಿ ಈಗಿನ ಕಾಲದಲ್ಲಿ ಯಾರಿಗೂ ಸಹ ಸಮಯವನ್ನೇ ನೀಡುವುದಿಲ್ಲ. ಆದರೆ ನೀವು ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಿ, ನನಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದೀರಿ, ಅದಕ್ಕಾಗಿ ನಾನು ಕೃತಜ್ಞಳಾಗಿದ್ದೇನೆ. ನನ್ನ ವಿಡಿಯೋವನ್ನು ನೋಡುವವರು ಇದ್ದಾರೆ ಎಂದ ಮೇಲೆ ನಾನೇಕೆ ವಿಡಿಯೋವನ್ನು ಸ್ಟಾಪ್ ಮಾಡಬೇಕು? ವಿಡಿಯೋವನ್ನು ಕಂಟಿನ್ಯೂ ಮಾಡುತ್ತೇನೆ. ಆದರೆ ವಿಡಿಯೋ ಕಂಟಿನ್ಯೂ ಮಾಡಲು ಇನ್ನೂ ಹೆಚ್ಚಿನ ಬೆಂಬಲ ನನಗೆ ಬೇಕಾಗಿದೆ. ನಿಮ್ಮ ಪರಿಚಯಸ್ಥರಿಗೆ ನನ್ನ ವಿಡಿಯೋದ ಬಗ್ಗೆ ಹೇಳಿ. ಒಂದು ವೇಳೆ ನೀವೇ ನೋಡುತ್ತಿದ್ದರೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಬೆಂಬಲವನ್ನು ನೀಡಿದಂತಾಗುತ್ತದೆ. ಆರಂಭದಲ್ಲಿ ಯೂಟ್ಯೂಬ್ ಆರಂಭಿಸಿರುವವರಿಗೆ ಅವರು ಹೊಸದಾಗಿ ಬಂದಿರುತ್ತಾರೆ ಎಂದರೆ ಅಲ್ಲಿ ಹೊಸದಾದ ವೀಕ್ಷಕರು ಸಹ ಹೊಸದಾಗಿ ಇರುತ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಇರುತ್ತಾರೆ. 2018-19 ಸಂದರ್ಭದಲ್ಲಿ ಯೂಟ್ಯೂಬ್ ಆರಂಭಿಸಿದವರೇ ಮೊದಲ ವಿಡಿಯೋವನ್ನು ಹಾಕಿರುತ್ತಾರೆ. ಯೂಟ್ಯೂಬ್ ಆರಂಭವಾಗಿರುವುದೇ ರೋಚಕ ಕತೆ, ಪ್ರೇಮಿಗಳ ಅನ್ವೇಷಣೆಗಾಗಿ ಹುಟ್ಟಿಕೊಂಡ ಸೈಟ್. ಈಗ ಎಲ್ಲಾ ವಿಷಯಗಳು ಯೂಟ್ಯೂಬ್ ನಲ್ಲಿ ಬರುತ್ತವೆ. ಹೀಗಾಗಿ ಇದು ಒಂದು ಉತ್ತಮ ವೇದಿಕೆ ಎಂದೇ ಹೇಳಬಹುದು. ನಿಮಗೆ ಯಾವ ವಿಷಯದಲ್ಲಿ ಅನುಭವವಿದೆ, ವಿಷಯದ ಸಂಗ್ರಹವಿದೆ, ಅದನ್ನು ಹೆಚ್ಚಿನ ಜನರಿಗೆ ಹಂಚಿಕೊಳ್ಳಬಹುದಾಗಿದೆ. ಇನ್ನು ಕಮೆಂಟ್ ಮಾಡುವುದು. ಸ್ನೇಹಿತರೆ, ನಿಮಗೆ ನಾನು ಈಗ ವಿಡಿಯೋ ಮಾಡುತ್ತಿದ್ದೇನೆ ಎಂದರೆ ನಾನು ಹೇಳುತ್ತೇನೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಎಂದು ಯಾರು ಸಹ ಈಗ ಹೇಳುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಒಬ್ಬರ ಬಗ್ಗೆ ಇನ್ನೊಬ್ಬರು ಕಮೆಂಟ್ ಮಾಡುತ್ತದೆ ಇರುತ್ತಾರೆ. ಈಗಿನ ಸಮಾಜದಲ್ಲಿ ಕೆಟ್ಟದಾಗಿ ಕಮೆಂಟ್ ಬೇಕಂದ್ರೆ ಎಷ್ಟು ಬೇಕಾದರೂ ಸಿಗುತ್ತವೆ. ನಾವು ಈಗ ಹೇಳ್ತಾ ಇದ್ದೀವಿ, ಕಮೆಂಟ್ ಮಾಡಿ. ಒಳ್ಳೆದಾಗಿ ಮಾಡ್ತೀರಾ ಮಾಡಿ, ಕೆಟ್ಟದಾಗಿ ಮಾಡ್ತೀರಾ ಮಾಡಿ. ಯಾಕೆಂದ್ರೆ ಯೂಟ್ಯೂಬ್ ಆಲ್ಗೋರಿದಮ್ ಇದೆ ಅಲ್ವಾ, ನಾವು ಎಷ್ಟು ಕಮೆಂಟ್ ಮಾಡುತ್ತೇವೆ ಎನ್ನುವುದನ್ನ ಕೌಂಟ್ ಮಾಡುತ್ತೆ. ಅದು ಕೆಟ್ಟದಾಗಿ ಕಮೆಂಟ್ ಮಾಡಿದ್ಯಾ, ಒಳ್ಳೆದಾಗಿ ಕಮೆಂಟ್ ಮಾಡಿದ್ಯಾ ಎಂಬುದನ್ನ ಆಲ್ಗೋರಿದಮ್ ಚೆಕ್ ಮಾಡುವುದಿಲ್ಲ. ಕೆಟ್ಟದಾಗಿ ಕಮೆಂಟ್ ಮಾಡುವಂತಹ ವಿಷಯವನ್ನು ನಾವೇನು ಹೇಳಿರುವುದಿಲ್ಲ. ಹೇಳದಿದ್ದರೂ ಕೆಲವರಿಗೆ ಅದೊಂದು ಹವ್ಯಾಸವೇ ಇರುತ್ತದೆ. ಕೆಟ್ಟದಾಗಿ ಕಮೆಂಟ್ ಮಾಡುವುದು, ಒಳ್ಳೆಯವರ ಬಗ್ಗೆ ಕೆಟ್ಟದಾಗಿ ಹೇಳುವುದು ಅವರದ್ದು ಅಭ್ಯಾಸವೇ. ಅವರ ಅಭ್ಯಾಸಕ್ಕೆ ನಾವು ಯಾಕೆ ತಲೆ ಕೇಳಿಸಿಕೊಳ್ಬೇಕು? ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಲ್ಲ, ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡುವುದರಿಂದ ಇನ್ನು ಮುಂದೆ ಯಾವ ರೀತಿಯಲ್ಲಿ ವಿಡಿಯೋ ಮಾಡಬೇಕು, ನಾನು ಈಗ ಮಾಡಿರುವ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬೇಕು, ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಎಂಬುದು ನನಗೆ ತಿಳಿಯುತ್ತದೆ. ನಿಮ್ಮ ಮಾತನ್ನು ಕೇಳಲು ನಾವು ಸಿದ್ಧರಿದ್ದೇವೆ ಎಂದರೆ ತಪ್ಪದೆ ಕಮೆಂಟ್ ಮಾಡಿ. ಯಾಕೆಂದರೆ ಈಗ ಯಾರ ಮಾತು ಯಾರು ಕೇಳುವುದಿಲ್ಲ. ನೀವು ಯಾರೆಲ್ಲ ಕಮೆಂಟ್ ಮಾಡುತ್ತೀರಿ ಅವರೆಲ್ಲರ ಮಾತನ್ನು ಒಳ್ಳೆಯ ವಿಷಯವಾಗಿದ್ದರೆ ನಾನು ತಪ್ಪದೆ ಕೇಳುತ್ತೇನೆ. ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳಲ್ಲಿ ನಮಗೆ ಒಳ್ಳೆಯದಾಗುವ ವಿಷಯವೇ ಇದ್ದರೆ ನಮಗೂ ಸಹ ಅದು ಒಳ್ಳೆಯದು. ಇದು ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡುವವರಿಗೆ ಹೆಚ್ಚಿನದಾಗಿ ಬ್ಯಾಡ್ ಕಮೆಂಟ್ ಬರುತ್ತದೆ, ಅಂದರೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಎಂದು ಭಯವಿರುತ್ತದೆ. ಆದರೆ ಸ್ನೇಹಿತರೆ, ಕಮೆಂಟೇ ಬರಲ್ಲ. ನಿಜ ಹೇಳ್ಬೇಕಂದ್ರೆ ಒಳ್ಳೆ ಕಮೆಂಟ್ ಬರಲ್ಲ, ಕೆಟ್ಟ ಕಮೆಂಟ್ ಬರಲ್ಲ. ನಂಗೆ 1, 2, 3 ಕಮೆಂಟ್ ಬಂದಿದೆ, ಒಳ್ಳೆ ವಿಷಯಕ್ಕೆ ಕಮೆಂಟ್ ಬಂದಿದೆ. ಈಗಿನ ಜನರು ಹೆಚ್ಚಾಗಿ ಯೂಟ್ಯೂಬ್ ನೋಡುವವರು ಕಮೆಂಟ್ ಮಾಡಲಿಕ್ಕೆ ಬರದವರು ನೋಡುತ್ತಾರೆ ಅನ್ನಬಹುದು. ಉದಾಹರಣೆಗೆ ವಯಸ್ಸಾದವರು, ಒಂದು 50 ವರ್ಷ 60 ವರ್ಷದವರು ನೋಡುತ್ತಿರಬಹುದು. ಅಂದರೆ ಯೂಟ್ಯೂಬ್ ವಿಡಿಯೋವನ್ನು ನೋಡ್ತಾರೆ, ಅವರಿಗೆ ಕಮೆಂಟ್ ಮಾಡುವುದು ಹೇಗೆ ಎಂದು ಗೊತ್ತಿರುವುದಿಲ್ಲ, ಲೈಕ್ ಮಾಡುವುದು ಹೇಗೆ ಗೊತ್ತಿರುವುದಿಲ್ಲ, ಇನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಏನೆಲ್ಲ ಹಾಕಿದೆ ಎಂಬುದನ್ನು ನೋಡಲಿಕ್ಕೂ ಗೊತ್ತಿರುವುದಿಲ್ಲ. ಆದರೆ ಇಲ್ಲಿ ವ್ಯೂಸ್ ಎನ್ನುವುದು, ನಮ್ಮ ವಿಡಿಯೋಗೆ ವ್ಯೂಸ್ ಎನ್ನುವುದು ಬರುತ್ತೆ. ಹೀಗಾಗಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರಿಗೆಲ್ಲ ಕಮೆಂಟ್ ಮಾಡ್ಲಿಕ್ಕೆ ಬರುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಯಾಕಂದ್ರೆ
ಯಾಕಂದ್ರೆ ನಿಮ್ಮ ಮಾತನ್ನು ಕೇಳುವವರು ಇದ್ದಾರೆ ಎಂದರೆ ನೀವು ಕಮೆಂಟ್ ಮಾಡಲೇಬೇಕು. ನಮ್ಮ ಬಗ್ಗೆ ಕಮೆಂಟ್ ಮಾಡಿ ಎಂದು ಯಾರು ಸಹ ಹೇಳುವುದಿಲ್ಲ. ಒಂದು ಒಳ್ಳೆಯ ವಿಷಯಕ್ಕೆ ಆಗಲಿ ಅಥವಾ ಕೆಟ್ಟ ವಿಷಯಕ್ಕೆ ಆಗಲಿ, ನಮ್ಮಲ್ಲಿ ಕೆಟ್ಟ ವಿಚಾರಗಳಿದ್ದರೆ ತಿದ್ದುಪಡಿ ಮಾಡಿಕೊಳ್ಳಬಹುದು. ಹಾಗೆ ಒಂದು ನಿಮ್ಮಲ್ಲಿ ಇರುವಂತಹ ಒಳ್ಳೆಯ ವಿಚಾರಗಳನ್ನು ನಮಗೆ ಹೇಳಿದರೆ ನಾವು ಸಹ ಸುಧಾರಣೆಯಾಗಲು ಸಹಾಯವಾಗುತ್ತದೆ. ಇದು ನಾವು ವಿಡಿಯೋವನ್ನು ಮಾಡಿದ ನಂತರ ಯಾವುದೇ ರೀತಿಯ ಕಮೆಂಟ್ ಬಂದಿಲ್ಲ ಅಂದರೆ ನೀವು ನಿಜವಾಗಿ ವಿಡಿಯೋ ನೋಡಲಿಕ್ಕೂ ಸಹ ಅರ್ಹರಿಲ್ಲ ಎಂದು ಹೇಳಬಹುದು. ಈಗಿನ ಮಾತ್ರಕ್ಕೆ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ಅಂದ್ರೆ ಒಂದು ಮೂವಿಯನ್ನು ನೋಡುತ್ತೇವೆ ಹೇಳುವ, ಆ ಮೂವಿ ನೋಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಮೂಡಿಕೊಳ್ಳುತ್ತವೆ ಅಲ್ಲವೇ? ಆ ಮೂವಿ ಹಾಗೆ ಇತ್ತು, ಹೀಗೆ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಹಾಗೆಲ್ಲ ಹೇಳ್ತೀರಾ ಅಲ್ವಾ? ಹಾಗೆ ನಮ್ಮ ವಿಡಿಯೋಗೂ ಸಹ ಹೇಳಿ. ಚೆನ್ನಾಗಿಲ್ಲ ಅಂದ್ರೆ ಯಾವ ರೀತಿ ಮಾಡ್ಬೇಕು ಹಾಗೆ ಹೇಳಿ. ಇನ್ನು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಅದು ಕಮೆಂಟ್ ಮಾಡಿ. ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಹಾಗೆಯೇ ನಿಮಗೆ ವಿಡಿಯೋದಲ್ಲಿ ಯಾವುದಾದರೂ ಒಂದು ಮಾಹಿತಿ ಸಿಕ್ಕಿದೆ, ನಿಮಗೆ ಇನ್ನೂ ಹೆಚ್ಚಿನ ಜ್ಞಾನ ಸಂಪಾದನೆಯಾಗಿದೆ ಎಂದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನನ್ನನ್ನು ಇನ್ನೂ ಹೆಚ್ಚಿನದಾಗಿ ವಿಡಿಯೋವನ್ನು ಮಾಡಲು ಸ್ಫೂರ್ತಿ ನೀಡುವುದಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಯೂಟ್ಯೂಬ್ ಮಾಡಬೇಕೆಂದರೆ ಅದು ಬಹಳ ಕಠಿಣವಾದ ಸಂಗತಿಯೇ ಸರಿ. ಇದು ಯೂಟ್ಯೂಬ್ ಮಾಡುವವರಿಗೆ ಗೊತ್ತಿರುತ್ತದೆ. ಈ ಹಿಂದೆ ಟಿಕ್ ಟಾಕ್ ರೀಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಅವರು ಯೂಟ್ಯೂಬ್ ನಲ್ಲಿ ಬಂದ್ರೆ ಫಸ್ಟ್ ವಿಡಿಯೋಗೆ ಲಕ್ಷಗಟ್ಟಲೆ ವ್ಯೂಸ್ ಬರಬಹುದು. ಆದ್ರೆ ನಾವು ಯಾರಿಗೂ ಪರಿಚಯವಿಲ್ಲ, ನೀವು ನಮ್ಮ ಪರಿಚಯ ಮಾಡಿಕೊಳ್ಳಬೇಕು. ಹೀಗಾಗಿ ಸ್ನೇಹಿತರೆ, ನಿಮ್ಮ ಬೆಂಬಲ ಎನ್ನುವುದು ನನಗೆ ಬಹಳ ಮುಖ್ಯವಾಗಿರುತ್ತದೆ. ಇನ್ನು ಸ್ನೇಹಿತರೆ, ನಾನು ಆರಂಭದಲ್ಲಿ ಮೈಕ್ ಹಾಕಿಕೊಂಡು ವಿಡಿಯೋ ಮಾಡುತ್ತಿದ್ದೆ. ಆ ಮೈಕ್ ಸಹ ಹಾಳಾಗಿದೆ. ನಾನು ವಿಡಿಯೋ ಮಾಡುತ್ತಿರುವುದನ್ನು ಕೇವಲ ಕಡಿಮೆ ಪ್ರಮಾಣದಲ್ಲಿ ನೋಡುತ್ತಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ನೋಡುವುದಾದರೆ ಮಾತ್ರ ನಾನು ಮೈಕ್ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡುವುದರಲ್ಲಿ ಅರ್ಥವಿದೆ. ನಾನು ಹೇಳುತ್ತಿರುವುದು ಕೆಲವು ಜನರಿಗೆ ಕೇಳಿಸಿದರೆ ಸಾಕು ಎಂದು ನಾನು ಈಗ ಮೈಕ್ ಹಾಳಾದರೂ ಸಹ ಮೈಕ್ ಇಲ್ಲದೆಯೇ ಮಾತನಾಡುತ್ತಿದ್ದೇನೆ. ನಾನು ಸಹ ಆರಂಭದಲ್ಲಿ ಅಂದುಕೊಂಡಿದ್ದೆ ಮೈಕ್ ಇದ್ದರೇನೆ ವಿಡಿಯೋ ಮಾಡಲು ಸಾಧ್ಯ, ಮೈಕ್ ಇಲ್ಲದಿದ್ದರೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು. ಯಾಕಂದ್ರೆ ಸ್ನೇಹಿತರೆ, ಈಗ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೋಳಿ ಕೂಗುವ ಶಬ್ದ ಕೇಳುತ್ತಿದೆ. ಆದ್ದರಿಂದ ಕೋಳಿಯ ಸೌಂಡ್ ಜಾಸ್ತಿ ಇದೆ, ನನ್ನ ಸೌಂಡ್ ಕಡಿಮೆ ಎನಿಸಬಹುದು. ಹಾಗೆ ನಮ್ಮ ಸುತ್ತಮುತ್ತ ಮಾತನಾಡುವುದು ಕೇಳಿಸಬಹುದು. ಹೀಗಾಗಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಗಳು ಬಂದರೆ ನಾನು ಮೈಕ್ ಯೂಸ್ ಮಾಡಬಹುದು. ಸ್ನೇಹಿತರೆ, ನಾನು ಈಗ ಕುಳಿತುಕೊಂಡು ವಿಡಿಯೋ ಮಾಡುತ್ತಿದ್ದೇನೆ. ನಿಮಗೆಲ್ಲ ಅನುಭವವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ನಾವು ನಿಜ ಹೇಳ್ಬೇಕಂದ್ರೆ ನಿಂತುಕೊಂಡು ನಾವು ಯಾವುದಾದರೂ ವಿಷಯವನ್ನು ಹೇಳುತ್ತಿದ್ದೇವೆ ಎಂದರೆ ಹೆಚ್ಚಾಗಿ ನಾವು ಆಕ್ಟಿವ್ ಆಗಿರುತ್ತೇವೆ. ಅದಕ್ಕೆ ಅಲ್ವಾ ಶಾಲೆಯಲ್ಲಿ ಟೀಚರ್ಸ್ ನವರೆಲ್ಲ ನಿಂತುಕೊಂಡು ಪಾಠ ಮಾಡುದು. ನಿಂತುಕೊಂಡು ವಿಡಿಯೋ ಮಾಡುತ್ತಿದ್ದೇವೆ ಅಂದ್ರೆ ಹೆಚ್ಚಾಗಿ ನಾವು ಆಕ್ಟಿವ್ ಆಗಿ ಕಾಣಿಸಬಹುದು. ಆದ್ರೆ ನಾನು ಕುಳಿತುಕೊಂಡು ಅಂದರೆ ಚೇರ್ ಮೇಲೆ ಕುಳಿತುಕೊಂಡಿಲ್ಲ, ಸ್ಟೂಲ್ ಮೇಲೆ ಕುಳಿತುಕೊಂಡಿದ್ದೇನೆ. ಸ್ನೇಹಿತರೆ, ನಮ್ಮ ಮನೆ ಹಂಚು ಸ್ವಲ್ಪ ಕೆಳಗೆ ಇದೆ. ಹಾಗೆಯೇ ನಾನು ಹಿಂದ್ಗಡೆ ಇಟ್ಟಿರುವ ರಾಧಾಕೃಷ್ಣ ಫೋಟೋ ನಾನು ನಿಂತುಕೊಂಡರೆ ಅದು ಸರಿ ಸಮಾನವಾಗಿ ನನಗಿಂತ ಕೆಳಗೆ ಬರುತ್ತದೆ. ಹಾಗಾಗಿ ನಾನು ಕುಳಿತುಕೊಂಡು ವಿಡಿಯೋ ಮಾಡುತ್ತಿದ್ದೇನೆ. ಹೀಗಾಗಿ ನನ್ನ ಆಕ್ಟಿವ್ನೆಸ್ ಕಡಿಮೆ ಅನ್ನಿಸಬಹುದು. ಇದು ನನ್ನ ವೈಯಕ್ತಿಕವಾಗಿ ಹೇಳುತ್ತಿರುವುದು. ಅಂದರೆ ನಿಂತುಕೊಂಡು ಮಾಡಿದರೆ ಇನ್ನು ಸ್ವಲ್ಪ ಆಕ್ಟಿವ್ ಆಗಿ ಕ್ರಿಯಾಶೀಲರಾಗಿ ಕಾಣಿಸುತ್ತಿದ್ದನೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಸ್ನೇಹಿತರೆ, ದೇವರ ಫೋಟೋಗಿಂತ ನಾವು ಎತ್ತರವಾಗಿ ಕಾಣಿಸುವುದು ಬೇಡ, ನಾವು ಸ್ವಲ್ಪ ಕೆಳಗೆ ಕಾಣಿಸಲಿ ಎಂಬ ಆಶೆಯಿಂದ ವಿಡಿಯೋ ಮಾಡಬೇಕೆಂದರೆ AI ಟೂಲ್ಸ್ ಗಳು ಬಂದಿದ್ದಾವೆ. ಅದರಲ್ಲಿ ವಿಡಿಯೋ ಅಥವಾ ಇಮೇಜ್ ಜನರೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬಹುದು ಎಂದು, ಅದಕ್ಕೆ ನಮ್ಮ ವಾಯ್ಸ್ ಆಡ್ ಮಾಡಿದರೆ ಸಾಕು ಎಂದು. ಆದರೆ ಸ್ನೇಹಿತರೆ, ಈ ಯಾವಾಗ ಯಾವ ರೀತಿಯಲ್ಲಿ ನಿಯಮವನ್ನು ಬದಲಾಯಿಸುತ್ತಾರೆ ಎಂಬುದು ಗೊತ್ತಿರುವುದಿಲ್ಲ. ನಮ್ಮ ಮುಖವನ್ನು ತೋರಿಸಿ ವಿಡಿಯೋ ಮಾಡುತ್ತಿದ್ದೇವೆ ಎಂದರೆ ನಮ್ಮ ವಿಡಿಯೋ ಲಾಂಗ್ ಟೈಮ್ ವರೆಗೆ ಮುಂದುವರಿಯಬಹುದು ಎಂಬ ಆಶಯ ನನ್ನದು. ಆದರೆ ಇಮೇಜ್ ಮಿಡ್ಲ್ ಅಲ್ಲಿ ಹಾಕಿದ್ರೆ ನನ್ನ ಫುಲ್ ವಿಡಿಯೋ ಹಾಳಾದ್ರೆ ಅನ್ನೋ ಮನೋಭಾವವು ನನ್ನಲ್ಲಿದೆ. ಈಗ ಸದ್ಯಕ್ಕೆ 1-2-3 ವಿಡಿಯೋದಲ್ಲಿ ಇಮೇಜ್ ಆಡ್ ಮಾಡುತ್ತಿದ್ದೇನೆ. ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಏನಾದರೂ ದೊಡ್ಡ ರೀತಿಯ ಇಶ್ಯೂ ಇದ್ರೆ ಆವಾಗಲೇ ತಿಳಿಸುತ್ತೆ. ಆದರೆ ಸಣ್ಣ ರೀತಿಯ ಇಶ್ಯೂ ಇದ್ರೆ ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ತಪ್ಪು ಇಲ್ಲ ಅಂದರೆ ನೋ ಇಶ್ಯೂಸ್ ಫೌಂಡ್, ಅಂದರೆ ಯಾವುದೇ ರೀತಿಯ ತಪ್ಪು ಕಂಡು ಬಂದಿಲ್ಲ ಎಂದು ಯೂಟ್ಯೂಬೇ ಹೇಳುತ್ತದೆ. ಹಾಗೆಂದ ಮಾತ್ರಕ್ಕೆ ನಮ್ಮ ವಿಡಿಯೋದಲ್ಲಿ ತಪ್ಪು ಇಲ್ಲವೇ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮಾನಿಟೈಸೇಷನ್ ಸಂದರ್ಭದಲ್ಲಿ ನಮ್ಮ ಕೆಲವು ತಪ್ಪುಗಳನ್ನು ಅವಾಗ ಹುಡುಕುವ ಸಾಧ್ಯತೆಯೂ ಇರುತ್ತದೆ. ನನಗೆ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಬೇಕೆಂದು ನೀವು ಪ್ರೋತ್ಸಾಹಿಸಿ. ನಮ್ಮಿಂದ ಬೇರೆಯವರಿಗೆ ತಿಳುವಳಿಕೆ ಆಗುವ ರೀತಿಯಲ್ಲಿ, ತಿಳುವಳಿಕೆ ಎಂದರೆ ನಾನು ಎಲ್ಲವನ್ನು ಹೇಳುತ್ತೇನೆ, ನನ್ನಿಂದ ಎಲ್ಲವನ್ನು ಕಲಿತುಕೊಳ್ಳಬೇಕು ಎಂಬ ಆಶೆ ಅಲ್ಲ. ನಾನು ಹೇಳಿದ ಮಾಹಿತಿಯಲ್ಲಿ ನಿಮಗೆ ಅದರಿಂದ ಏನಾದರೂ ಮಾಹಿತಿ ತಿಳಿದಿದೆ ಎಂದರೆ ದಯವಿಟ್ಟು ಬೆಂಬಲಿಸಿ. ಕೆಲವೊಂದು ಸಂದರ್ಭದಲ್ಲಿ ಬಹಳ ನೋವು ಅನ್ನುವಂಥದ್ದು ಇರುತ್ತದೆ. ಆ ನೋವಿನಿಂದ ಹೊರಗೆ ಬರಬೇಕೆಂದರೆ ನಾವು ಯಾವುದಾದರೂ ಒಂದು ಕೆಲಸದಲ್ಲಿ ನಿರತರಾಗಿರಬೇಕು. ಆ ನಿರತರಾಗಿರಬೇಕೆಂದರೆ ನಾವು ಸ್ವಲ್ಪವೂ ಸಮಯ ಸಿಗಬಾರದು. ಈಗ ಯೂಟ್ಯೂಬ್ಗೆ ಬಂದಿದ್ದೇನೆ ಎಂದರೆ ನನಗೆ ಮಲಗಲಿಕ್ಕೂ ಸಮಯ ಸಿಗುತ್ತಿಲ್ಲ. ನಿಜ ಹೇಳ್ಬೇಕೆಂದರೆ ರಾತ್ರಿ 11-12 ಗಂಟೆ ತನಕ ಎಡಿಟಿಂಗ್ ಮಾಡುವುದು ಇದೇ ಆಗುತ್ತದೆ. ಈಗ ನನ್ನ ವಿಡಿಯೋ 7-8 ನಿಮಿಷ ಇದೆ ಎಂದು ಅಂದ್ಕೊಳ್ಳುವ. ಹೆಚ್ಚಿನ ಸಮಯವನ್ನು ಕೊಟ್ಟು ಮಾಡಬಹುದು. ಆದರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತದೆ, ಜಾಸ್ತಿ GB ನೆಟ್ವರ್ಕ್ ಬೇಕಾಗುತ್ತದೆ. ನಾವು ಹೆಚ್ಚು ವಿಷಯಗಳನ್ನು ಕಲಿತುಕೊಳ್ಳಬೇಕು. ನಮ್ಮ ಕಲಿಕೆ ಎನ್ನುವಂಥದ್ದು ನಿರಂತರವಾಗಿರಬೇಕು, ಹಾಗೆ ಮುಂದುವರಿಯುತ್ತಲೇ ಇರಬೇಕು, ಎಲ್ಲಿಗೂ ಅದು ನಿಲ್ಲಬಾರದು. ನಾನು
ನಿಜ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ ಹೋದ್ರೆ ರೀಲ್ಸ್ ನೋಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತೀವಿ. ಅಂದ್ರೆ ಈಗ ನಾನು ರೀಲ್ಸ್ ನೋಡಿಕ್ ಹೋಗಲ್ಲ. ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಫ್ರೆಂಡ್ಸ್ ನವರು ಮೆಸೇಜ್ ಮಾಡ್ತಾರೆ, ಅವರಿಗೆ ರಿಪ್ಲೈ ಮಾಡ್ಲಿಕ್ಕೆ ಹೋಗ್ತೀನಿ. ಮತ್ತೆ ರೀಲ್ಸ್ ನೋಡಿಕ್ಕೆ ಹೋಗಲ್ಲ. ಒಂದೆರಡು RCB ಮ್ಯಾಚ್ ಇದ್ರೆ ರೀಲ್ಸ್ ನೋಡ್ತೀನಿ. ಹಾಗೆ ಬೇರೆ ಏನಾದ್ರೂ ಡೈಲಿ ನ್ಯೂಸ್ ಇದ್ರೆ ನೋಡ್ತೀನಿ. ಹೆಚ್ಚಿನದಾಗಿ ಅದನ್ನೇ ಸ್ಕ್ರೋಲ್ ಮಾಡ್ತಾ ಇರಲ್ಲ. ಕಣ್ಣಿಗೆ ಯಾವ್ದು ಕಾಣುತ್ತೆ ಇಷ್ಟವಾಗುದೇ ಕಾಣುತ್ತೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ನಮಗೆ ನೀಡುವಂತದ್ದು ವಿಡಿಯೋನೇ ಹಾಗೆ. ನಾವು ಯಾವ್ದಕ್ಕೆ ಲೈಕ್ ಕೊಡ್ತೀವಿ, ಯಾವ ವಿಡಿಯೋವನ್ನ ಶೇರ್ ಮಾಡ್ತೀವಿ ಅಂತಹ ರೀಲ್ಸ್ ಅನ್ನೇ ನಮಗೆ ಸಜೆಸ್ಟ್ ಮಾಡುತ್ತೆ. ಯೂಟ್ಯೂಬ್ ನಲ್ಲಿಯೂ ಸಹ ಅದೇ ಆಲ್ಗೋರಿಥಮ್ ಕಂಟಿನ್ಯೂ ಆಗುತ್ತೆ. ಆದರೆ ಸ್ನೇಹಿತರೆ, ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಕೊಂಡು ಕಾಲಹರಣ ಮಾಡುವುದಕ್ಕಿಂತ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೊಂದು ರೀಲ್ಸ್ ನೋಡ್ತೀವಿ ಅಥವಾ ಪೋಸ್ಟ್ ನೋಡ್ತೀವಿ, ಅದರಿಂದ ಮಾಹಿತಿ ಸಿಗುತ್ತದೆ. ಆದ್ರೆ ಮಾಹಿತಿ ಸಿಕ್ಕಿದ್ರಿಂದ ಏನ್ ಪ್ರಯೋಜನ? ಒಂದೆರಡು ನಿಮಿಷದಲ್ಲಿ ಇನ್ನೊಂದು 10 ರೀಲ್ಸ್ ನೋಡುವಾಗ ಮೊದಲದು ರೀಲ್ಸ್ ಮರ್ತು ಹೋಗುತ್ತೆ. ಹೀಗೆ ನಾವು ನೋಡಿದ್ದೇವೆ ಅಂದರೆ ಅದರಿಂದ ಯೂಸ್ ಇರ್ಬೇಕು. ಹೀಗಾಗಿ ಯೂಟ್ಯೂಬ್ ನಲ್ಲಿ ನೋಡುವುದಾದ್ರೆ ಹಲವಾರು ಮಾಹಿತಿದಾಯಕ ವಿಷಯಗಳಿವೆ. ಯಾವ ಇಂಗ್ಲಿಷ್ ಕಲಿಬೇಕಾ, ಕನ್ನಡ ಕಲಿಬೇಕಾ, ಯಾವ ಲ್ಯಾಂಗ್ವೇಜ್ ಕಲಿಬೇಕು, ಯಾವ ಸ್ಕಿಲ್ ಕಲಿಬೇಕು, ಎಲ್ಲವೂ ಯೂಟ್ಯೂಬ್ ನಲ್ಲಿ ಸಿಗ್ತವೆ. ಯಾವ ರೀತಿಯಲ್ಲಿ ರುಚಿ ರುಚಿಯಾಗಿ ಅಡಿಗೆ ಮಾಡಬೇಕು, ಯಾವ ರೀತಿಯಲ್ಲಿ ಟೈಲರಿಂಗ್ ನಲ್ಲಿ ಅಥವಾ ಫ್ಯಾಷನಿಂಗ್ ಅಲ್ಲಿ ಮುಂದುವರಿಬೇಕು, ಹೊಸ ವಿನ್ಯಾಸಗಳನ್ನು ಕಲಿತುಕೊಳ್ಳಬೇಕು, ಎಲ್ಲವೂ ನಮಗೆ ಯೂಟ್ಯೂಬ್ ನಲ್ಲಿ ದೊರೆಯುತ್ತವೆ. ಹೀಗಾಗಿ ನಾವು ಕಲಿಯಬೇಕು. ನಾವು ಕಲಿತಿದ್ದನ್ನು ಬೇರೆಯವರಿಗೆ ಹೇಳಿದರೆ ಮಾತ್ರ ನಮಗೆ ಜಾಸ್ತಿ ಸಮಯದವರೆಗೆ ನೆನಪಿರುತ್ತದೆ. ಈಗ ನೆನಪು ಶಕ್ತಿ ಅನ್ನೋದೇ ನನಗೂ ಕಡಿಮೆ ಆಗಿದೆ. ನಿಜ ಹೇಳ್ಬೇಕಂದ್ರೆ ನೆನಪು ಶಕ್ತಿ ಅನ್ನುವುದು ಮರ್ತು ಹೋಗುತ್ತೆ. ಆದ್ರೆ ನಾವು ಅದನ್ನ ಬೇರೆಯವರಿಗೆ ಅಂದ್ರೆ ನಿಮಗೆ ಹೇಳಿ ಕೊಡ್ತಾ ಇದ್ದೇವೆ ಅಂದ್ರೆ ಅದು ಮರೀಲಿಕ್ಕೆ ಆಗಲ್ಲ. ನಮ್ಮ ವಿಡಿಯೋವನ್ನು ಈಗ ನಾವು ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿದ್ದೇವೆ. ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನಾವೇ ಆ ವಿಡಿಯೋವನ್ನು ನೋಡ್ತೇವೆ. ಒಂದು ನಮ್ಮ ವಿಡಿಯೋವನ್ನು ನಾವು ನೋಡ್ತಿದ್ದೇವೆ ಅಂದ್ರೆ ಅಲ್ಲಿ ಒಂದು ವ್ಯೂ ಬರುತ್ತೆ, ಅದು ನನ್ನದೇ ಒಂದು ವ್ಯೂ ಬರುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಒಂದು 2-3 ಜನ ಇದ್ದಾರೆ ಅಂದ್ರೆ ಅವರ ಮೊಬೈಲ್ ಅಲ್ಲಿ ಹಾಕಿ ನೋಡಿ. ಈಗ 2-3 ಜನ ಹಾಕಿ ನೋಡುವಾಗ ಕೆಲವೊಮ್ಮೆ ಸೌಂಡ್ ಕಡಿಮೆ ಇಟ್ಟು ನೋಡುವ ಅಭ್ಯಾಸ ಇರಬಹುದು. ಯಾಕಂದ್ರೆ ಸ್ನೇಹಿತರೆ, ನಾವು ಹೇಳಿದ್ದು ನಮ್ಗೆ ಕೇಳಲಿಕ್ಕೆ ಒಂಥರ ಅನ್ಸುತ್ತೆ. ಅಂದ್ರೆ ಹಾಗೆ ಅಂದ್ರೆ ನಾವು ಮಾಡಿದ ನಾವು ವಿಡಿಯೋ ಮಾಡುವಾಗ್ಲೂ ಸ್ವಲ್ಪ ಅಂಜಿಕೆ ಆಗುತ್ತದೆ. ಹಾಗೆ ನಾವು ವಿಡಿಯೋ ಪ್ಲೇ ಮಾಡುವಾಗ ಬೇರೆಯವರು ಅಂದ್ರೆ ನಮ್ಮ ಮನೆಯವರು ನೋಡುವಾಗ್ಲೇ ನಮಗೆ ಸ್ವಲ್ಪ ಮುಜುಗರ ಆಗುವುದು ಸಹಜ. ಹೀಗಾಗಿ ನಾವು ಮೊಬೈಲ್ ನಲ್ಲಿ ಸೌಂಡ್ ಲೋ ಇಟ್ಕೊಂಡು ನೋಡುವುದು ಹೀಗೆಲ್ಲ ಮಾಡ್ತೇವೆ. ಆದ್ರೆ ಸ್ನೇಹಿತರೆ, ವಿಡಿಯೋ ಲೋ ಇಟ್ಕೊಂಡು ನೋಡ್ಬೇಡಿ. ಯಾಕಂದ್ರೆ ನಮ್ಮ ವಿಡಿಯೋವನ್ನು ನಾವು ನೋಡ್ತೀವ, ನಾವು ಹೆಚ್ಚಿನದಾಗಿ ಸುಧಾರಣೆ ಆಗುತ್ತೇವೆ. ನಾನೀಗ ಮಾತನಾಡುತ್ತಿದ್ದೇನೆ. ಮಾತನಾಡುವಾಗ ಯಾವ ರೀತಿಯಲ್ಲಿ ಶಬ್ದದ ಬಳಕೆ ಮಾಡಬೇಕು, ಈ ಪದದ ಬದಲು ಇನ್ಯಾವ ಪದ ಬಳಕೆ ಮಾಡಿದರೆ ಒಳ್ಳೇದಾಗ್ತಿತ್ತು, ಅದೆಲ್ಲ ನಮಗೆ ಆವಾಗ ನಾವು ಕೇಳಿಸಿಕೊಳ್ಳುವ ಸಂದರ್ಭದಲ್ಲಿ ಅದು ನಮಗೆ ಹೊಳೆಯುತ್ತದೆ. ಹಾಗೆ ಹೊಳೆಯುವ ಸಂದರ್ಭದಲ್ಲಿ ಬೇರೆ ಇನ್ನೊಂದು ವಿಡಿಯೋ ಮಾಡುತ್ತೇವ, ಆಗ ಅದನ್ನು ಬಳಕೆ ಮಾಡಬಹುದು. ಹೀಗೆ ಸ್ನೇಹಿತರೆ, ಈಗ ನಾನು ಏನ್ ಹೇಳಲಿಕ್ಕೆ ಬಂದೆ ಅನ್ನೋದೇ ಮರ್ತೋಯ್ತು. ಅಂದ್ರೆ ಒಂದು ವಿಷಯದಲ್ಲಿ ಮುಂದುವರಿತೀವ, ಅದರ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕಾ ಅಂದು ಇನ್ನೊಂದು ವಿಷಯ ನೆನಪಾಗುತ್ತೆ. ಹೀಗೆ ವಿಷಯವನ್ನು ಹೇಳ್ತಾ ಹೇಳ್ತಾ ನಾವು ಯಾವ ವಿಷಯಕ್ಕೆ ಬಂದಿರುತ್ತೇವೆ ಎನ್ನುವುದೇ ಮರೆತು ಹೋಗುತ್ತೆ. ನಾನು ಬಂದಿರುವ ವಿಷಯ, ನಾನು ಇನ್ನು ಮುಂದೆ ಯೂಟ್ಯೂಬ್ ಮಾಡುವುದಿಲ್ಲ, ಇಲ್ಲಿಗೆ ಯೂಟ್ಯೂಬ್ ಸ್ಟಾಪ್ ಮಾಡ್ತೇನೆ ಎಂದು. ಆದರೆ ಸ್ನೇಹಿತರೆ, ಇದುವರೆಗೆ ಮಾಡಿದ ಶ್ರಮ ವ್ಯರ್ಥವಾಗಬಾರದು. ಇನ್ನು ಹೆಚ್ಚಿನದಾಗಿ ಇನ್ನೊಂದು ಚಾನಲ್, ಇನ್ನು 2-3 ಚಾನಲ್ ಅನ್ಕೊಳ್ಬೇಕು. ನಾವು ದೊಡ್ಡದಾಗಿ ಆಸೆ ಪಡ್ಬೇಕು. ಇನ್ನು 2-3 ಚಾನಲ್ ಮಾಡುವಂತಾದ್ರೆ ಒಳ್ಳೆಯದು. ಆದ್ರೆ ಒಮ್ಮೆ ಅನಿಸ್ತದೆ, ಒಂದು ಚಾನಲ್ ಮಾಡ್ಲಿಕ್ಕೆ 2-3 ದಿನ ತಗೊಳುತ್ತೆ. ಇನ್ನು 2-3 ಚಾನಲ್ಗೆ ಒಂದೊಂದು ವಿಡಿಯೋ ಹಾಕುದಾದ್ರೂ ಹೇಗೆ? ನಮ್ಮ ಗುರಿ ಎನ್ನುವಂಥದ್ದು ದೊಡ್ಡ ಗುರಿಯನ್ನು ಹೊತ್ಕೊಂಡಿರ್ಬೇಕು. ಆಗ ಸಣ್ಣ ಗುರಿಯನ್ನಾದ್ರೂ ಮುಟ್ಟುತ್ತೇವೆ. ನಮಗೆ ಸಣ್ಣದೇ ಗುರಿ ಹೊಂದಿದ್ದರೆ ಆ ಗುರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೊಡ್ಡ ಗುರಿಯನ್ನು ಹೊಂದಬೇಕು, ಅದರ ಕೆಳಗಿನ ಗುರಿಗಾದ್ರೂ ತಲುಪ್ತೇವೆ. ಹೀಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡುತ್ತೇನೆ ನನಗೆ ಸಮಯ ಸಿಕ್ಕಿದಾಗ. ಅಂದರೆ ಮನೆಯಲ್ಲಿ ಮಗು ಇದೆ, ಮಗು ಆಡುವಾಗ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅಂದ್ರೆ ಮಗು ಅನ್ನೋಂಥದ್ದು ಹಠ ಮಾಡುತ್ತಲೇ ಇರುತ್ತದೆ. 1.5-2 ವರ್ಷದ ಮಗು ಅಂದ್ರೆ ಗೊತ್ತಲ್ವಾ ನಿಮಗೆ, ಅದು ಮಗು ಸಾಕಿದವರಿಗೆ ಹೆಚ್ಚಾಗಿ ಗೊತ್ತಿರುತ್ತದೆ. ಈಗ ಹೆಣ್ಣು ಮಕ್ಕಳಿಗೆ ಅದರ ಬಗ್ಗೆ ಹೆಚ್ಚಿನದಾಗಿ ತಿಳಿದಿರುತ್ತದೆ. ಈಗ ಗಂಡಸರಿಗೆ ಅಷ್ಟು ತಿಳಿದಿರಲಿಕ್ಕಿಲ್ಲ, ಯಾಕಂದ್ರೆ ಅವರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾರೆ. ಮನೆಯಲ್ಲಿ ಹೆಚ್ಚಾಗಿ ಮಕ್ಕಳ ಸಂಭಾಳನೆ ಮಾಡುವಂತಹ ಹೆಂಗಸರಿಗೆ ಇದರ ಬಗ್ಗೆ ತಿಳಿದೇ ಇರುತ್ತದೆ. ಹೀಗಾಗಿ ಸ್ನೇಹಿತರೆ, ಮನೆಯಲ್ಲಿ ಮಗು ಇದೆ ಎಂದರೆ ಮಗುವನ್ನು ಸಾಕುವ ಸಂದರ್ಭದಲ್ಲಿ, ಮಗು ಸಾಕುದಂತ ಅಲ್ಲ, ಮಗುವನ್ನು ಇಟ್ಟುಕೊಂಡು ವಿಡಿಯೋ ಮಾಡುವುದೆಂದರೆ ಆ ಮಗು ಮಲಗಿದಾಗ ಮಾತ್ರ ವಿಡಿಯೋ ಮಾಡಬೇಕಾಗುತ್ತದೆ. ಎಚ್ಚರ ಇರುವಾಗ ಹಠ ಮಾಡುತ್ತದೆ. ನಾನೀಗ ಮೊಬೈಲ್ ಅನ್ನು ಸ್ಟ್ಯಾಂಡ್ ಅಲ್ಲಿ ಇಟ್ಟು ವಿಡಿಯೋ ಮಾಡುತ್ತಿದ್ದೇನೆ ಎಂದರೆ ಆ ಮೊಬೈಲ್ ಸ್ಟ್ಯಾಂಡ್ ಗೆ ಬರ್ಬೇಕಂತ ಹಠ ಮಾಡುತ್ತೆ. ಹಾಗೆಯೇ ನಮ್ಮನ್ನು ನೋಡ್ಬೇಕು, ನಾವು ಯಾವ ರೀತಿ ಮಾಡ್ತೇವೆ ಎಂದು ಆ ಮಗು ನೋಡಬೇಕೆಂಬ ಆಶಯ ಅದರಲ್ಲಿ ಇರುತ್ತದೆ. ಈಗ ಮಗು ಅಳ್ತಾ ಇದೆ ನಿಜ ಹೇಳ್ಬೇಕಂದ್ರೆ. ಹೀಗೆ ಮಗುವನ್ನು ಇಟ್ಟುಕೊಂಡು ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡುವುದು ಕಷ್ಟನೇ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಕಷ್ಟನೇ ಆಗುತ್ತದೆ. ಮಗು ಮಲಗಿದ ಸಂದರ್ಭದಲ್ಲಿ ವಿಡಿಯೋ ಮಾಡಬೇಕಾಗುತ್ತದೆ. ವಿಡಿಯೋ ಎಡಿಟಿಂಗ್ ಆದ್ರೂ ಮೊಬೈಲ್ ಹಿಡ್ಕೊಂಡು
ಮಗು ಎಚ್ಚರ ಇರುವ ಸಂದರ್ಭದಲ್ಲಿ ಮಾಡಬಹುದು. ಆದರೆ ವಿಡಿಯೋ ಅನ್ನುವಂಥದ್ದು ಮಗು ಮಲಗಿದಾಗಲೇ ಮಾಡಬೇಕಾಗುತ್ತದೆ. ಈಗ ನಾನು ಮಾತನಾಡುತ್ತಿದ್ದೇನೆ, ಇದು ನನ್ನ ಮನಸ್ಸಿಂದ ನನ್ನ ಬಾಯಿಂದ ಬರುವ ವಿಷಯ. ಆದರೆ ನಾನು ಬೇರೆ ವಿಷಯಕ್ಕೆ ಸಂಬಂಧಿಸಿದ ಮಾತನಾಡುತ್ತಿದ್ದೇನೆ ಎಂದರೆ, ವಿಷಯ ನಾನು ಹೇಳುತ್ತಿದ್ದೇನೆ ಎಂದರೆ ಆ ವಿಷಯ ನಿಜವಾಗಿರಬೇಕು. ಯಾವುದೋ ಒಂದು ತಪ್ಪು ಮಾಹಿತಿಯನ್ನು ನೀಡಲಿಕ್ಕೆ ಆಗುವುದಿಲ್ಲ. ಹೆಚ್ಚು ವಿಷಯಗಳ ಸಂಗ್ರಹ ಮಾಡಬೇಕಾಗುತ್ತದೆ. ಹೆಚ್ಚಿನದಾಗಿ ಅದು ಸರಿಯೋ ತಪ್ಪು ಎಂಬುದನ್ನು ಅರಿತುಕೊಳ್ಳಬೇಕಾಗುತ್ತದೆ. ಹೀಗೆ ಬೇರೆ ವಿಷಯದ ಬಗ್ಗೆ, ಅಂದರೆ ನಾನು ದೈನಂದಿನವಾಗಿ ವಿಡಿಯೋ ಅಪ್ಲೋಡ್ ಮಾಡುತ್ತೇನೆ ಅಲ್ವಾ, ಅದನ್ನು ನಾನು ಬೇರೆಯವರ ವಿಡಿಯೋದಲ್ಲಿ ಅಥವಾ ಬೇರೆಯವರ ವಿಷಯದಲ್ಲಿ ತಿಳಿದುಕೊಂಡು ನಿಮಗೆ ಹೇಳುತ್ತೇನೆ. ಅದು ಹೇಳುವ ಪ್ರಕ್ರಿಯೆ ಹೀಗೆ ಬೇರೆಯವರಿಂದ ತಿಳಿದುಕೊಂಡು ಹೇಳುವಾಗ ನಮಗೆ ಜಾಸ್ತಿ ಸಮಯ ತಗೊಳ್ಳುತ್ತದೆ. ಈಗ ನಾನು ಮಾತನಾಡುತ್ತಿದ್ದೇನೆ ಅಲ್ವಾ, ಇದು ನನ್ನ ಮನಸ್ಸಿನಿಂದ ಬಂದಂತಹ ಮಾತು. ಇದು ನೇರವಾಗಿ ಬರುತ್ತದೆ. ನೇರವಾಗಿ ಬರುವ ಮಾತುಗಳು ಕೆಲವೊಮ್ಮೆ ತಪ್ಪಾಗಿಯೂ ಇರಬಹುದು. ಇದರಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಮಾಡುವುದನ್ನು ತಪ್ಪದೆ ಮರೆಯಬೇಡಿ. ಯಾಕಂದ್ರೆ ನಾವು ನಿಮ್ಮ ಹತ್ರ ಕಮೆಂಟ್ ಮಾಡಿ 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 ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಕಮೆಂಟ್ ಮಾಡಿ ಅಂದ್ಮೇಲೆ ಮಾಡಿ, ಕಮೆಂಟ್ ಮಾಡಬೇಡಿ ಅಂದ್ರೆ ಕಮೆಂಟ್ ಮಾಡಬೇಡಿ ಅಂದ್ರೂ ಮಾಡ್ತಾರೆ ಅಲ್ವಾ ಈಗಿನ ಜನಗಳು. ನಾನೀಗ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಪ್ಲೀಸ್, ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ. ಯಾಕಂದ್ರೆ ಸ್ನೇಹಿತರೆ, ಕಮೆಂಟ್ ಮಾಡುವುದು ಒಂದು ಒಳ್ಳೆಯ ಅಭ್ಯಾಸ. ನಾವು ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಹೇಳ್ತಾ ಇದ್ದೀವಿ ಆ ವಿಷಯದ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡುವುದರಿಂದ ನಿಮಗೂ ಸಹ ಜ್ಞಾನ ಹೆಚ್ಚುತ್ತದೆ. ನಿಮ್ಮ ಒಳ್ಳೆಯ ಬುದ್ಧಿ ಬೇರೆಯವರಿಗೆ ತಿಳಿಯುತ್ತದೆ. ನಿಮ್ಮ ಮನಸ್ಸು ಎಂತಹದ್ದು ಎಂದು ಸಹ ನಿಮಗೆ ತಿಳಿಯುತ್ತದೆ. ಇನ್ನು ನಾನು ಯಾವುದೊಂದು ಜಿಲ್ಲೆಯ ಬಗ್ಗೆ, ಕರ್ನಾಟಕದ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ ಎಂದರೆ ನೀವು ಕನ್ನಡಿಗರಾಗಿ ತಪ್ಪದೆ ಕಮೆಂಟ್ ಮಾಡಲೇಬೇಕು. ಯಾಕಂದ್ರೆ ಅದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ನೀವು ಕಮೆಂಟ್ ಮಾಡಬೇಕು, ನಾವು ಅದನ್ನು ತಿದ್ದುಕೊಂಡು ಮುಂದೆ ಹೋಗಬೇಕು. ನಿಜ ಹೇಳ್ಬೇಕಂದ್ರೆ ನೀವು ಕಮೆಂಟ್ ಮಾಡಿಲ್ಲ ಅಂದ್ರೆ ನಮಗೆ ಮನಸ್ಸು ಬರಲ್ಲ ವಿಡಿಯೋ ಮಾಡ್ಲಿಕ್ಕೆ. ಎಲ್ಲೋ ಹಿಂದ್ಗಡೆಯಿಂದ ನಮಗೆ ಅದು ಗೊತ್ತಿಲ್ಲದ ಹಾಗೆ ಕಮೆಂಟ್ ಮಾಡ್ತಾರೆ ಅಲ್ವಾ, ಆ ಕಮೆಂಟ್ ಬೇಡ. ನಮಗೆ ತಿಳಿಯುವ ರೀತಿಯಲ್ಲಿ ಕಮೆಂಟ್ ಮಾಡಿ. ನೀವು ಮಾಡಿದ ಪ್ರತಿ ಕಮೆಂಟ್ ಸಹ ನೀವು ಕಮೆಂಟ್ ಮಾಡಿದ ತಕ್ಷಣವೇ ನಮಗೆ ತಿಳಿಯುತ್ತದೆ. ಹಾಗಾಗಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ನಾನು ಈ ದಿನದ ವಿಡಿಯೋದಲ್ಲಿ ಹೇಳಬೇಕಾಗಿರುವ ವಿಷಯ. ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಇಷ್ಟವೂ ಆಗಿರಬಹುದು ಅಥವಾ ಸ್ವಲ್ಪ ಸಮಂಜಸ ಅನ್ನಿಸದೂ ಇರಬಹುದು. ಆದರೆ ನಾನು ಏನು ಹೇಳಬೇಕೆಂದಿದ್ದನ್ನು ಅದನ್ನು ಹೇಳಿದೆನು. ಇದನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತಾರೆ ಎಂಬುದು ನನಗೆ ಗೊತ್ತಿಲ್ಲ. ಹಾಗೆಯೇ ಇನ್ನು ಹೆಚ್ಚಿನ ಬೆಂಬಲವನ್ನು ನೀಡಿ. ನಾವು ಯಾರಾದರೂ ಮುಂದೆ ಹೋಗುತ್ತೇವೆ ಎಂದ ಸಂದರ್ಭದಲ್ಲಿ ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಬಾರ್ದು, ಯಾರೇ ಆಗಲಿ. ಈಗ ಮನುಷ್ಯರಲ್ಲಿ ಹೆಚ್ಚಿನ ಗುಣ ಇರುತ್ತದೆ. ಬೇರೆಯವರು ಉದ್ಧಾರ, ನಾನು ಈಗ ಸಬ್ಸ್ಕ್ರೈಬರ್ ಬಂದ ತಕ್ಷಣ ಉದ್ಧಾರ ಆಗ್ತೇನೆ ಅಂತ ಹೇಳುವುದಲ್ಲ. ಆದ್ರೆ ನಾನು ಮಾಡುತ್ತಿರುವ ಕೆಲಸಕ್ಕೆ ನೀವು ಸ್ಫೂರ್ತಿ ನೀಡಿದರೆ ನಮಗೂ ಇನ್ನು ಹೆಚ್ಚಿನ ಪ್ರೇರಣೆ ಆಗುತ್ತದೆ. ಹೀಗಾಗಿ ಯಾರಾದ್ರೂ ಒಂದು ವಿಷಯದಲ್ಲಿ ಮುಂದುವರಿತಾರೆ ಅಂದ್ರೆ ಮುಂದುವರಿಲಿಕ್ಕೆ ಬಿಡಿ. ಅಲ್ಲಿಗೆ ಅಡ್ಡಕಾಲ ಹಾಕ್ಬೇಡಿ. ಅಡ್ಡಕಾಲ ನೀವು ಹಾಕಲ್ಲ ಅಂತ ಗೊತ್ತು, ಆದ್ರೆ ಇನ್ನು ಹೆಚ್ಚಿನ ಸ್ಫೂರ್ತಿಯನ್ನು ನೀಡಿ. ಹಾಗೆ ಸ್ನೇಹಿತರೆ, ಕನ್ನಡದ ವಿಷಯಕ್ಕಾಗಿ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈಗಾಗಲೇ ಹೇಳಿದೆ ಅಲ್ವಾ, RCB ಅಭಿಮಾನಿ ಬಳಗ ನಿಧಾನವಾಗಿಯೇ ಬಂದರೂ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅದರಲ್ಲಿ 0.000000 ಲಾಸ್ಟಿಗೆ 1% ಅಭಿಮಾನಿಗಳು ಬಂದ್ರು ಸಹ ನನಗೆ ಸಾಕು. ನನ್ನ ವಿಡಿಯೋದಲ್ಲಿ ವಿಷಯ ಇದೆಯೋ ಇಲ್ವೋ ಎಂದು ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ ವಿಷಯ ಇದೆ ಅಂತ ಅನ್ಸಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಯೂಟ್ಯೂಬ್ ಅನ್ನು ಮುಂದುವರಿಸಲು ಹೆಚ್ಚಿನ ಬೆಂಬಲವನ್ನು ನೀಡಿ. ಯಾರೇ ಆಗಲಿ, ಅವರ ವೈಯಕ್ತಿಕ ವಿಷಯಗಳು ಹಲವಾರು ಇವೆ. ಆ ವಿಷಯಗಳನ್ನು ಹೇಳಬಹುದು, ನಿಮ್ಮ ಮುಂದೆ ಹೇಳಬಹುದು. ಆದರೆ ಕೇವಲ 21 ಜನರಿಗೋಸ್ಕರ ನಾನು ನನ್ನ ವೈಯಕ್ತಿಕ ವಿಷಯವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಬಂದರೆ ಅದು ಸಬ್ಸ್ಕ್ರೈಬ್ ಬರ್ಲಿಕ್ಕೆ ಎಷ್ಟು ಟೈಮ್ ತಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಸ್ನೇಹಿತರೆ, ಈಗಾಗಲೇ 7 ತಿಂಗಳಾಗಿದೆ. 7 ತಿಂಗಳಲ್ಲಿ ಕೇವಲ 21 ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಆ 21 ಸಬ್ಸ್ಕ್ರೈಬರ್ ಸಹ ಬಹಳ ಅಮೂಲ್ಯವಾದದ್ದು. ಯಾಕಂದ್ರೆ ಸ್ನೇಹಿತರೆ, ನಮಗೆ ಒಮ್ಮೆಲೆ ಸಬ್ಸ್ಕ್ರೈಬರ್ ಬಂದರೆ ಅವರ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಆದ್ರೆ ಒಂದೊಂದೇ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ ಅಲ್ವಾ, ಅವಾಗ ನಮಗೆ ಒಬ್ಬ ವ್ಯಕ್ತಿಯ ಪ್ರೀತಿ ವಿಶ್ವಾಸದ ಅರಿವು ನಮಗೆ ಗೊತ್ತಾಗುತ್ತದೆ. ಯಾವ್ದಾದ್ರು ವೈರಲ್ ಆಗೋ ರೀಲ್ಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಆ ರೀಲ್ಸ್ ಮಾಡಿದವಾಗ ಒಮ್ಮೆಲೆ ಹೆಚ್ಚಿನದಾಗಿ ಒಳ್ಳೆ ಕಮೆಂಟ್ ಬರ್ಬೋದು, ಬ್ಯಾಡ್ ಕಮೆಂಟ್ ಬರುತ್ತೆ. ಆದ್ರೆ ನಮಗೆ ನಿಧಾನವಾಗಿ ಬಂದ್ರು ಸಹ ಪರವಾಗಿಲ್ಲ, ಆದ್ರೆ ಬರ್ಬೇಕು ಅಷ್ಟೇ. ಇಷ್ಟ ಸ್ನೇಹಿತರೆ, ಹೇಳ್ತಾ ಹೋದ್ರೆ ಇನ್ನು ಹೆಚ್ಚಿನದಾಗಿ ಹೇಳಬಹುದು, ಆದ್ರೆ ಅದು ಜಾಸ್ತಿ ಹೇಳಿದ್ರೆ ಬೋರಿಂಗ್ ಅಂತ ಅನ್ಸುತ್ತೆ ಅಲ್ವಾ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನು ಮುಂದೆ ನಾನು ನನ್ನ ವಾಹಿನಿಯಲ್ಲಿ ಅಪ್ಲೋಡ್ ಮಾಡುವ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ನಿಮಗೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಮತ್ತೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಯೂಟ್ಯೂಬ್ ನಲ್ಲಿ ಮುಂದುವರಿಬೇಕಂದ್ರೆ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯವಾಗಿದೆ. ನೀವು ವಿಡಿಯೋ ನೋಡಿದ ನಂತರ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡ್ಬೇಕಂತ ಅನ್ಸಿದ್ರೆ ಮಾಡಿ. ಅಂದ್ರೆ ನೀವು, ನಾನೀಗ ಕನ್ನಡದ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಕನ್ನಡಿಗರಾಗಿ ಕನ್ನಡ ನಾಡಿನ ಬಗ್ಗೆ, ಕನ್ನಡ ನುಡಿಯ ಬಗ್ಗೆ
ಬೇರೆಯವರಿಗೆ ತಿಳಿಸಬೇಕೆಂಬ ಹಂಬಲ ನಿಮ್ಮಲ್ಲಿ ಇದ್ದರೆ ನೀವು ಕನ್ನಡಿಗರಾಗಿ ಮಾಡಬೇಕಾದ ಕರ್ತವ್ಯವನ್ನು ತಪ್ಪದೆ ಮಾಡಿ. ಹಾಗೆ ನಂಗೆ ಬೆಂಬಲವನ್ನು ನೀಡಿ. ಇದು ಮಾತ್ರ ನಾನು ನಿಮ್ಮ ಹತ್ರ ಮಾಡ್ತಾ ಇರುವುದು ರಿಕ್ವೆಸ್ಟ್. ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ವಿಡಿಯೋವನ್ನು ಇಷ್ಟು ಹೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು.